ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಡಿಸೈನ್ ಬ್ಲೌಸನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಬ್ಲೌಸನ್ನೇ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಫುಲ್ಲು ಫಿನಿಶಿಂಗ್ ಆದಮೇಲೆ ಬ್ಲೌಸ್ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ. ನಾನು ಇದು ಮೇನ್ ಫ್ಯಾಬ್ರಿಕ್ ನೋಡಿ, ಈ ಥರ ನಾನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ದಯವಿಟ್ಟು ಯಾವುದೇ ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡಿ ಐರನ್ ಮಾಡಿ ನೀವು ವೇಸ್ಟ್ ಬಟ್ಟೆನಲ್ಲೇ ಮಾಡಿ. ನಾನಿಲ್ಲಿ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಒಂದನ್ನು ಪ್ಯಾಚ್ ವರ್ಕ್ ಮಾಡಿ ನಾಳೆಯಿಂದ ನಾರ್ಮಲ್ ಬೇರೆ ಬಟ್ಟೆ ತೊಗೊತೀನಿ. ಇದು ಹೆಂಗಿದ್ರು ಮಾಡಬೇಕಿತ್ತಲ್ವ, ಹಂಗೆ ಮಾಡಿ ತೋರಿಸೋಣ ಅಂತ. ಬ್ಲೌಸ್ ಲೆಂತ್ ಇದು ಬಂದು ನೀವು ಎಷ್ಟು ಬೇಕಾದ್ರೂ ತೆಗೆದುಕೊಳ್ಳಿ. ಆದರೆ ಇಲ್ಲಿ ನಾನು ಎಷ್ಟು ತೊಗೊಂಡಿದ್ದೀನಿ, ಎಷ್ಟನ್ನು ಇಡ್ತಾ ಇದ್ದೀನಿ ಅಂತ ಕೂಡ ತೋರಿಸ್ತೀನಿ ನೋಡಿ. ಅದನ್ನು ನಾನೇನು ಉದ್ದ ಇಡ್ತೀನಿ ಅದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೆಗೆದುಕೊಳ್ಳಿ. ಡಿಸೈನ್ ಒಳಗಡೆ ಏನು ಬರುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ನೋಡಿ. ನಾನು ಬ್ಲೌಸ್ ಲೆಂತ್ ಬಂತು ಅದು 13.5 ಇತ್ತು ಫ್ರೆಂಡ್ಸ್. ಹಂಗಾಗಿ 13.75 ಬೇಕು. ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ ಒಂದು ಸ್ವಲ್ಪ ಏನೂ ಸರಿ ಇಲ್ಲ. ಹಂಗಾಗಿ ನಾವೇನು ಮಾಡಬೇಕಾಗುತ್ತೆ, ಒಂದು 1/4 ಇಂಚ್ಗೆ ನಾನು ಸರಿ ಮಾಡ್ಕೊತಾ ಇದ್ದೀನಿ. ಲೈನಿಂಗನ್ನು ನೋಡಿ ಈ ರೀತಿ ಸರಿ ಮಾಡ್ಕೊಳ್ಳಿ. ಲೈನಿಂಗನ್ನು ಕೆಳಗಡೆ ಎಡ್ಜ್ 13.75 ಪ್ಲಸ್ 1 ಇಂಚು ಮಾರ್ಜಿನ್ಗೋಸ್ಕರ 14.75 ಬರಬೇಕು ಫ್ರೆಂಡ್ಸ್. ಹೇಳ್ಬೇಕು ಅಂದರೆ 14.75ಗೆ ಕರೆಕ್ಟಾಗೈತೆ. ಸ್ವಲ್ಪ ಕಟ್ ಮಾಡ್ತೀನಿ. ಬ್ಲೌಸ್ ಉದ್ದಕ್ಕಿಂತ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ಏನು ನಿಮಗೆ ರೆಡಿ ಬ್ಲೌಸನ್ನು ಕೊಟ್ಟಿರ್ತಾರೆ ಆ ಬ್ಲೌಸಿನಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ. ಬ್ಲೌಸಿನ ಹಿಂಭಾಗದಲ್ಲಿ ಲೈನಿಂಗ್ ಬ್ಲೌಸ್ಗಾದರೂ ಅಷ್ಟೇ, ನೀವು ಪ್ಲೈನ್ ಬ್ಲೌಸಿಗೆ ಮಾಡ್ತೀನಿದ್ರು ಸೇಮ್ ಮಾಡ್ಬೋದು ಮೆಥಡ್ಡು. ಅಂದರೆ ನೀವು ಸೇಮ್ ಕಲರ್ದು ಬೇರೆ ಬಟ್ಟೆಯನ್ನು ಉಪಯೋಗಿಸ್ಬೇಕಾಗುತ್ತೆ, ಆಯಿತಾ. ಈಗ ಆಯಿತು, ಇಲ್ಲಿ ಒಂದು ಇಂಚ್ ಮಾರ್ಜಿನ್ನು ಕೂಡ ಸೇರಿಕೊಂಡಿದೆ. ಬ್ಲೌಸಿನ ಉದ್ದ ಬಂದು 13.75 ಇರೋದ್ರಿಂದ 13.75. ಎದೆ ಸುತ್ತಳತೆ ಬಂದು 38 ಸಾರಿ ಫ್ರೆಂಡ್ಸ್, 38ಗೆ ನಾನು 1/4 ಇಂಚ್ ಎಕ್ಸ್ಟ್ರಾವನ್ನು ಸೇರಿಸ್ಕೊತೀನಿ. 38ಗೆ 38 ತೊಗೊಬೇಕು. ಬ್ಯಾಕ್ ಪಾರ್ಟಲ್ಲಿ ಜಾಸ್ತಿ ತೊಗೊಬಾರ್ದು. ನಾನಿಲ್ಲಿ ನೀಟಾಗಿ ನೋಡಿ 9.25 9×4 36, ಅದಕ್ಕೆ 1/2 ಇಂಚನ್ನು ಸೇರಿಸ್ಕೊಂಡ್ರೆ ನಾವು 30 1/2 ಇಂಚನ್ನು ಸೇರಿಸ್ಕೊಂಡ್ರೆ ನಾವು 2 ಇಂಚಸ್ ಎಕ್ಸ್ಟ್ರಾ ಆಗುತ್ತೆ. ಹಂಗಾಗಿ ನಾನಿಲ್ಲಿ 9.25 ಎಷ್ಟಿತ್ತೋ ಅಷ್ಟನ್ನೇ ತೆಗೆದುಕೊತಾ ಇದ್ದೀನಿ. ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಮಾತ್ರ ನೀವು 9.75 ತೆಗೆದುಕೊಳ್ಳಿ. ಬ್ಯಾಕಲ್ಲಿ 9.25 ತೊಗೊತೀನಿ. ಏನು ಇಟ್ಕೊಂಡಿದ್ದೀನಿ 9.25, 38 ಇದೆ ಸುತ್ತಳ್ತಿದೆ. ಇದನ್ನು ಒಂದು ಲೈನ್ ಎಳ್ಕೊತಾ ಇದ್ದೀನಿ. ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಎಲ್ಲವೂ ಕೂಡ 2 ಇಂಚಸ್ ಬೇಕು ನೋಡಿ. 2 ಇಂಚು ಮಾರ್ಜಿನ್ಗೋಸ್ಕರ. ಈಗ ನಮ್ಗೆ ಎಷ್ಟು ಇದು ಎದೆ ಸುತ್ತಳತೆ ಬೇಕಾಗಿತ್ತೋ ಅಷ್ಟು ಸಿಕ್ತು. ಬ್ಲೌಸ್ ಉದ್ದನೂ ಕೂಡ ಕರೆಕ್ಟಾಗಿದೆ. ಇವರಿಗೆ ನಾವು ಡೀಪನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಡೀಪನ್ನು ಇಟ್ಕೊಳ್ಳಿ. ಇವ್ರಿಗೆ ನಾನು ಡೀಪನ್ನು ಕೆಳಗಡೆಯಿಂದ 3.5 ಇಂಚ್ ಅಷ್ಟೇ ಇದು ಬೇಕಾಗಿರೋದು. ಏನು 3 ಇಂಚ್ ಬೇಕು. ನಾನು 1/2 ಇಂಚ್ ಮಾರ್ಜಿನ್ಗೆ ಅಂತ ತೊಗೊಂಡ್ಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು, 4 ಇಂಚ್ ಬೇಕಾ, 4 ಇಂಚನ್ನು ಇಟ್ಕೊಳ್ಳಿ. 4 ಇಂಚು ಬೆನ್ನನ್ನು ಇಟ್ಕೊತೀನಿ. ಅಂದರೆ ಬೆನ್ನು ಏನು ಮುಚ್ಚುತ್ತೆ ಕೆಳಗಡೆ ಆ ಪಾರ್ಟ್ಸ್ ಬಂದು ನೋಡಿ, ಇದೇನಿರುತ್ತೆ ಇದು 4 ಇಂಚ್ ಬೇಕಾ ಇಟ್ಕೊಳ್ಳಿ. ಅವ್ರಿಗೆ ನಾನು ಇಲ್ಲಿ ಇಷ್ಟು ಇಟ್ಟಿದ್ದೆ, ಇಷ್ಟಕ್ಕೆ ಇಡಕ್ಕೆ ಕೇಳಿದ್ದಾರೆ. ರೆಡಿ ಬಂದು ಇಷ್ಟಕ್ಕೆ ಕೇಳಿದ್ದಾರೆ. ನಾನು ರೆಡಿ ಇಷ್ಟಕ್ಕೆ ಬರಬೇಕು ಅಂದರೆ ನೋಡಿ ಇಷ್ಟನ್ನು ಇಟ್ಕೊಬೇಕು. ಆವಾಗ ರೆಡಿ ಬಂದು ಇಷ್ಟಕ್ಕೆ ಬರುತ್ತೆ. ಹಂಗಾಗಿ ನಾನಿಲ್ಲಿ ಅಷ್ಟನ್ನು ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು, ಇಲ್ಲಿಂದ ಇಲ್ಲಿಗೆ ಬೆನ್ನು ಎಷ್ಟು ಬೇಕು ರೆಡಿ ಅಷ್ಟನ್ನು ನೀವು ಮೊದಲೇ ಕೆಳಗಡೆಯಿಂದ ಮಾರ್ಕನ್ನು ಹಾಕ್ಕೊಳ್ಳಿ. ನಾನು 4 ಇಂಚಸ್ಸನ್ನೇ ತೆಗೆದುಕೊತೀನಿ ಫ್ರೆಂಡ್ಸ್. ಯಾಕಂದರೆ ಇರಲಿ ಅಂತ ಅಷ್ಟೇ. ನಾವು ಇಲ್ಲಿಗೆ ತೆಗೆದುಕೊಂಡ್ರು ಇಲ್ಲಿಗೆ ರೆಡಿ ಬರುತ್ತೆ. ನಾವು ಪ್ಯಾಚ್ ವರ್ಕ್ ಎಲ್ಲ ಮಾಡಬೇಕಾದ್ರೆ ಇಲ್ಲಿಗೆ ಬರುತ್ತೆ. ಹಂಗಾಗಿ ನಾನು ಇಲ್ಲಿಂದ 4 ಇಂಚಸ್ಸನ್ನು ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ 5 ಇಂಚಸ್ ಇಟ್ಕೊಬೋದು. ಇಲ್ಲಿಂದ ನೋಡಿ ಡೀಪ್ ಬಂದು 11 ಇಂಚು, ಕರೆಕ್ಟಾಗಿ 11 ಇಂಚು ಡೀಪನ್ನು ನಾನು ತೆಗೆದುಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಡೀಪ್ ಬೇಕು, 10 ಇಂಚ್ ಬೇಕಾ, 10 ಇಂಚಲ್ಲೇ ಡಿಸೈನ್ ಮಾಡ್ಕೊಬೇಕಾ, 10 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನೋಡಿ ಈ ರೀತಿ 10 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಏನು ಶೇಪನ್ನು ಕೊಡ್ತೀನಿ ಅದನ್ನು ಕೊಡ್ತಾ ಹೋಗಿ. ಅವಾಗ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪನ್ನು ಫಸ್ಟು ನೀವು ಮಾರ್ಕಿಂಗ್ ಹಾಕ್ಕೊಂಬಿಡಿ. 8 ಇಂಚ್ ಬೇಕಾ, ಹಿಂಗೆ ಇಟ್ಕೊಂಡು 8 ಇಂಚಿಗೆ ಹಾಕ್ಕೊಳ್ಳಿ.
9 ಇಂಚ್ ಬೇಕಾ 9 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ, 10 ಇಂಚ್ ಬೇಕಾ 10 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಡೀಪ್ ಬೇಕು ಅನ್ನೋದನ್ನು ನೀವೇ ನಿಮ್ಮ ಇದರೊಳಗೆ ತೀರ್ಮಾನ ಮಾಡ್ತೀರಾ. ಇದು ಇಷ್ಟು 4 ಇಂಚು 11 ಇಂಚು ಡೀಪು. ಇಲ್ಲಿ ಬಂದು ಬ್ರಾಡ್ ಬಂದು ನಾನು ಕೊಡ್ತಾ ಇರೋದು 5 ಇಂಚಸ್. ಯಾಕೆ ಮೇಡಮ್ ಇಷ್ಟೊಂದು ಅಂತಂದರೆ, ಆದರೆ ಇದಿಷ್ಟು ಬರೋಲ್ಲ ಫ್ರೆಂಡ್ಸ್. ನೀವು ಬಂದು ನೋಡಿ ಇಲ್ಲಿ 5 ಇಂಚನ್ನು ತೆಗೆದುಕೊತಾ ಇದ್ದೀನಿ, ನೀವು ಬಂದು ಇಲ್ಲಿಂದ 4 ಇಂಚಸ್ಗೆ ಹಾಕ್ಕೊಳ್ಳಿ. 4 ಇಂಚಸ್ ಹಾಕಿ. ಇವರು ತುಂಬ ಬ್ರಾಡ್ ಕೇಳಿದ್ದಾರೆ, ಯಾಕಂದರೆ ನೋಡಿ ಇಲ್ಲಿ ಮಾರ್ಕ್ ಹಾಕ್ಸಿದಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಬೇಕು ನನಗೆ. ಈ ಕಡೆ ತೋರಿಸ್ತೀನಿ ನೋಡಿ, ಇಷ್ಟು ಹಿಂಗೆ ಬರಬೇಕು ಅಂದ್ಬಿಟ್ಟು ಹಾಕ್ಸಿರೋದ್ರಿಂದ ಇಷ್ಟು ಬೇಡ ಅಂತ ನಾನು ತೊಗೊಬೇಕು, ಹಂಗಾಗಿ ತೊಗೊಂಡಿದ್ದೀನಿ. ಇಲ್ಲಿಂದ ನಾನು ತೆಗೆದುಕೊಂಡಿರೋದು 5 ಇಂಚಸ್ ಆಯಿತಾ. ನೋಡಿ 5 ಇಂಚಸ್ಗೆ ಆದರೆ 5 ಇಂಚು ನಾವು ತೆಗೆದುಕೊಳಲ್ಲ, ಅಲ್ಲಿ ಕರ್ವ್ ಹಾಕ್ತೀವಿ. ಹಂಗಾಗಿ ನೀವು ಬೇಕಾದರೆ 4 ಇಂಚು ಅಥವಾ 4.5 ಇಂಚ್ಗೆ ನೀವು ಮಾರ್ಕ್ ಹಾಕ್ಕೊಳ್ಳಿ. 4.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನೀವೊಂದು ಶೇಪನ್ನು ತೆಗೆದುಕೊಳ್ಳಿ. ಕಾಮನ್ನಾಗಿ ಇಷ್ಟಿದ್ರೆ ಸಾಕಾಗುತ್ತೆ. 4.5 ಇಂಚ್ಗೆ ನೀವು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 5 ಇಂಚ್ಗೆ ಹಾಕ್ಕೊತೀನಿ, 4.5ಗೆ ಮಾಡಿ ತೋರಿಸ್ತೀನಿ ನಾನು. 4.5ಗೆ ಒಂದು ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ಗೆ ನೀವು ಮಾಡ್ಕೊಳ್ಳಿ. ಅಥವಾ ನಿಮ್ಗೆ 10 ಇಂಚಿಗೆ ಬೇಕಾ, 10 ಇಂಚಿಗೆ ಕಾಮನ್ನಾಗಿ 10 ಇಂಚ್ಗೆ ಇರ್ತಾರಲ್ವ, ನೋಡಿ ಇಲ್ಲಿಂದ ನಾನು 10 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಮತ್ತು 4 ಇಂಚಸ್ಗೆ ಇಲ್ಲಿಂದ ಕೊಡ್ತಾಯಿದ್ದೀನಿ. ನನಗೆ ಬೇಕಾಗಿರೋದು ಇಷ್ಟು ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ 4 ಇಂಚಸ್ಸು, 10 ಇಂಚು ಉದ್ದ, ಇಲ್ಲಿಂದ ಇಲ್ಲಿಗೆ 10 ಇಂಚು, ಇಲ್ಲಿಂದ ಇಲ್ಲಿಗೆ 4 ಇಂಚು. 4 ಇಂಚ್ಗೆ ಕೊಟ್ಕೊಳ್ಳಿ ಆಯಿತಾ. ಇದು ಬಂದು 4 ಇಂಚು. ನಾನು ತೆಗೆದುಕೊಂಡಿರೋದು 5. ಇದನ್ನು ಇಗ್ನೋರ್ ಮಾಡಿ ಇದನ್ನು ಕೌಂಟ್ ಮಾಡ್ಕೊಳ್ಳಿ ಆಯಿತಾ. ಇದನ್ನು ನಾನೇನು ಮಾಡ್ತೀನಿ, ಇಲ್ಲಿ ನೆಕ್ಕು ನೀವೇನಾದರೂ ಡಿಸೈನ್ ಮಾಡ್ತೀನಿ ಅಂದರೆ 38 ಎದುರಿಸುತ್ತೆ ಅಳತೆಗೆಲ್ಲ ಬ್ಯಾಕಲ್ಲಿ 2.25 ಕ್ಯಾನ್ವಾಸನ್ನು ಯೂಸ್ ಮಾಡೋದ್ರಿಂದ 2.25ಗೆ ನೀವೇನು ಮಾಡಬೇಕಾಗುತ್ತೆ, ಮಾರ್ಕಿಂಗನ್ನು ಹಾಕ್ಕೊಳ್ಳಿ. 2.25ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆದರೆ ನಾನು ಹಾಕ್ತೀನಿ, ಆಮೇಲೆ ಹಾಕ್ಕೊತೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಇಲ್ಲಿ 2.25ಗೆ ಹಾಕಿದ್ದೀರಾ ಅದನ್ನು ಈ ಲೈನನ್ನು ಕೂಡಿಸಿ, ಸರಿನಾ. ನೆಕ್ ಬಂದು ಇಷ್ಟಿದೆ ಸುತ್ತಳತೆಗೆ. ನೆಕ್ ಬಂದು ನಾನು ಎಷ್ಟು ತೊಗೊತಾ ಇದ್ದೀನಿ ಅಂದರೆ, ಈಗ ಆಯಿತು. ನೀವು ಕಾಮನ್ನಾಗಿ ತೊಗೊಳೋದನ್ನು ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಬ್ಲೌಸ್ಗೆ ಸ್ಟಿಚ್ ಮಾಡೋಂಗಿದ್ರೆ 2.5ಗೆ ಅಥವಾ ಕ್ಯಾನ್ವಾಸನ್ನು ಯೂಸ್ ಮಾಡೋಂಗಿದ್ರೆ 2.25ಗೆ ತೆಗೆದುಕೊಳ್ಳಿ. ಕ್ಯಾನ್ವಾಸು ಮೇಯ್ನು. ಇಲ್ಲಿ ನಾನು ಸುಮ್ಮನೆ ಮಾರ್ಕ್ ಮಾಡ್ತಾಯಿದ್ದೀನಿ, ಅದು ಕೌಂಟ್ ನಿಮಗೆ ಗೊತ್ತಾಗಲಿನ ಕಾರಣಕ್ಕೆ. ಇದನ್ನು ಯಾವುದೇ ಕಟಿಂಗ್ ಮಾಡಲ್ಲ, ಕ್ಯಾನ್ವಾಸಲ್ಲಿ ನಾವು ಡಿಸೈನನ್ನು ತೆಗೆದುಕೊಳ್ಳೋದು. ಇಲ್ಲಿ ಮಾರ್ಕಿಂಗ್ ಆಗ್ತಾಯಿದ್ದೀನಿ ಅಷ್ಟೇ. 2.25ಗೆ ತೆಗೆದುಕೊಳ್ಳಿ. ನಾನು ಬಂದು ಇಲ್ಲಿ ತೆಗೆದುಕೊಳ್ಳೋದು 3.5 ಇಂಚು ಬೇಕು. ಇವ್ರು ಶೋಲ್ಡರ್ ಇಷ್ಟು ಇಟ್ಕೊತಾರೆ, ಹಂಗಾಗಿ ನಾನು 3.5ಗೆ ಇಟ್ಕೊತೀನಿ. ನೀವು ಬಂದು 2.25ಗೆ ಇಟ್ಕೊಳ್ಳಿ ಆಯಿತಾ. ಇಷ್ಟು ಇಟ್ಕೊಂಡ್ಮೇಲೆ ನೀವು 2.25ಗೆ ತೋರಿಸ್ತೀನಿ. 2.25 ಶೋಲ್ಡರ್ ಬಂದು ನೀವು 3.5 ಇಂಚನ್ನು ಇಟ್ಕೊಳ್ಳಿ. 3.5 ಟೋಟಲ್ ಬಂದು 5.25ಗೆ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಎಳಿತಾ ಇದ್ದೀನಿ. ಆರ್ಮೋಲ್ ಬಂದು ಇಲ್ಲಿಂದ ಇಷ್ಟಳತೆಗೆ 38 ಎದುರಿಸುತ್ತಳತೆಗೆಲ್ಲ ನೀವು 5.25ವರೆಗೂ ನೀವೇನು 5.25 ಅಥವಾ 6 ಇಂಚಸ್ ತೋಳಿನ ಉದ್ದ ಬಂದು ತೋರಿಸ್ತಾ ಇದ್ದೀನಿ. ಸ್ಮಾಲ್ ಅಂದರೆ ಇಷ್ಟೇ ಇರೋದು. ತೋಳಿನ ಉದ್ದ ಬಂದು 5 ಇಂಚ್ ಇರೋದ್ರಿಂದ ನಾನಿಲ್ಲಿ 6 ಇಂಚಸ್ಸನ್ನು ತೆಗೆದುಕೊತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ತೆಗೆದುಕೊಂಡಿರೋದು ಕಾಮನ್ನಾಗಿ ನೆಕ್, ಹಂಗಾಗಿ ನೀವೇನು ಮಾಡಿ ಆರ್ಮೋಲನ್ನು ಇಲ್ಲಿ ಇಷ್ಟೇ ತೆಗೆದುಕೊಳ್ಳಿ. ಇಲ್ಲಿಂದ 1.25 ಕಾಲು ಫ್ರೆಂಡ್ಸ್, 1 ಕಾಲು ನೋಡಿ, ಇದು 1 ಕಾಲು. 1 ಕಾಲು ಅಂದರೆ ಇದು 1 ಇಂಚು, 1 ಕಾಲಿದು 1.5 ಇದು 1.5 ಇದು 1 ಕಾಲಿಗೆ ನಾನಿಲ್ಲಿ ಇಲ್ಲಿಂದ ಒಂದು ಮಾರ್ಕನ್ನು ಹಾಕ್ಕೊತೀನಿ. ಈ ಮೂಲೆಯಿಂದ ಈ ಮೂಲೆಗೆ. ನೀವು ಅಕಸ್ಮಾತ್ ಗೊತ್ತಾಗಲ್ಲ ಅಂದರೆ ನೋಡಿ ಹಿಂಗೊಂದು ಡಾಟ್ ಥರ ಫಸ್ಟು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಮಾರ್ಕನ್ನು ಹಾಕಬೇಡಿ. ಫಸ್ಟು ನೀವು ಈ ರೀತಿ ಚಿಕ್ಕದಾಗಿ ಹಿಂಗೆ ಹಾಕ್ಕೊಳ್ಳಿ. ಆಮೇಲೆ ಇವೆಲ್ಲವನ್ನು ಕೂಡ ನೀಟಾಗಿ ಹಿಂಗೆ ಜೋಡಿಸೋಣ. ನೋಡಿ ಈ ರೀತಿ ಬರಬೇಕು ಆಯಿತಾ. ಈಗ ನೋಡಿ ನಮ್ಮ ಆರ್ಮೋಲ್ ಸಿಕ್ತು, +2 ಇಂಚಸ್ ಮಾರ್ಜಿನ್ಗೋಸ್ಕರ. ಈಗ ಡಿಸೈನ್ ಯಾವ ರೀತಿ ಕಟ್ ಮಾಡಬೇಕು ಅಂತಂದರೆ, ಇಲ್ಲಿ ಬರೀ ಮಾರ್ಕಿಂಗ್ ಹಾಕ್ತಾಯಿದ್ದೀನಿ ಕ್ಯಾನ್ವಾಸ್ ಮೇಲೆ. ನಿಮ್ಮ ಅಳತೆಗೆ ತಕ್ಕಂತೆ ಇಲ್ಲಿ ಮಾರ್ಕನ್ನು ಹಾಕ್ತಿದ್ದೀನಿ. ನನ್ನ ಅಳತೆಗೆ ತಕ್ಕಂತೆ ನಾನು ಡಿಸೈನ್ ನೋಡ್ಕೊಳ್ಳಿ ಅಷ್ಟೇನೆ. ಇಲ್ಲಿ ನಾವು ಫಸ್ಟು ನಾನು ಇವಳಿಗೆ ಏನು ಈಗ ತೋರಿಸ್ತಾ ಇದ್ದೀನಿ, ನಮ್ಮ ಅಕ್ಕನ ಮಗಳು, ಇವಳಿಗೆ ನಾನು ಫಸ್ಟ್ ಡಿಸೈನ್ ಹೊಲ್ದಿದ್ದು ಇದೇ ಬ್ಲೌಸು. ತುಂಬ ಇಷ್ಟಪಟ್ಟಿದ್ಲು ಈ ಡಿಸೈನ್ನ, ಹಂಗಾಗಿ ಅದೇ ಡಿಸೈನ್ನ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ.
ಮತ್ತು ಈಸಿಯಾಗಿ ಕಲಿಬೋದು ಅನ್ನೋ ಕಾರಣಕ್ಕೆ ಫಸ್ಟ್ ಬ್ಲೌಸನ್ನು ನಾನು ಇಟ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 3 ಇಂಚು ಎಲ್ಲರೂ ಕೂಡ 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕೋಣ. ಈ ಥರ 3 ಇಂಚ್ಗೆ ಒಂದು 1/2 ಇಂಚ್ ಒಳಗಡೆ ತೆಗೆದುಕೊಳ್ಳಿ. ಅದನ್ನು ಈ ರೀತಿ ಶೇಪನ್ನು ತೆಗೆದುಕೊಳ್ಳಿ. ಈ ರೀತಿ ಇಷ್ಟೇ 1/2 ಇಂಚ್ಗೆ ಏನು ಹಾಕಿದ್ವಿ ಅದನ್ನು ತೆಗೆದು ನಾವು ಶೋಲ್ಡರ್ ಏನಿರುತ್ತೋ ಇದನ್ನ ಹಾಕ್ಕೊಳ್ಳಿ. ಕ್ಯಾನ್ವಾಸಲ್ಲಿ ಇದೇ ಮಾರ್ಕಿಂಗನ್ನು ಹಾಕಬೇಕು. ಇಷ್ಟಾದಮೇಲೆ ನೋಡಿ ಹಿಂಗೆ ತೆಗೆದುಕೊಂಡೋಗಿ ಇಲ್ಲಿಂದ 2 ಇಂಚಸ್ ಒಂದು ಮಾರ್ಕ್ ಹಾಕಿ ಆ 2 ಇಂಚಸ್ಗೆ ಈ ರೀತಿ ತೆಗೆದುಕೊಳ್ಳಿ. ಮಾರ್ಕ್ ಹಾಕಿ ನೋಡಿ ಸೆಂಟರಲ್ಲಿ ಇಲ್ಲಿಂದ 3 ಇಂಚು ಇಲ್ಲಿಂದ 2 ಇಂಚು ಟೋಟಲ್ 5 ಇಂಚು ನೋಡಿ. ಟೋಟಲ್ 5 ಇಂಚಲ್ಲಿ 3 ಇಂಚ್ಗೊಂದು ಮಾರ್ಕು 2 ಇಂಚ್ಗೊಂದು ಮಾರ್ಕು. ಇದನ್ನು ನೀಟಾಗಿ ಹಿಂಗೆ ಶೇಪ್ ತೆಗೆದುಕೊಳ್ಳಿ. ಮತ್ತೆ 3 ಇಂಚ್ಗೆ ಒಂದು ಮಾರ್ಕ್ ಹಾಕೋಣ. 3 ಇಂಚು ನೋಡಿ ಇಲ್ಲಿಂದ ಮತ್ತೆ 3 ಇಂಚ್ಗೆ ಹಾಕ್ಕೊಳ್ಳಿ. ಇಲ್ಲಿ ಮತ್ತೆ ಸೆಂಟ್ರಲ್ಲಿ ಒಂದು 1/2 ಇಂಚು. ತುಂಬ ಈಸಿ ಮೆಥಡು ಫ್ರೆಂಡ್ಸ್. ಇಲ್ಲಿ ಒಳಗೆ ತೆಗೆದುಕೊಂಡ್ವಿ, ಇಲ್ಲಿ ಔಟ್ಸೈಡ್ ತೊಗೊತೀವಿ. ಆಯಿತಾ? ಇದನ್ನು ನೀಟಾಗಿ ಹಿಂಗೆ ಮಾರ್ಕ್ ಹಾಕಿ ಇಷ್ಟೇ. ಇಲ್ಲಿಂದ ಹಿಂಗೆ ತೆಗೆದುಕೊಂಡೋಗಿ ಆಮೇಲೆ ನಾವೇನು 3 ಇಂಚಿಗೆ ಹಾಕಿದ್ದೀವಿ ಅದನ್ನು ಟಚ್ ಮಾಡಲಿ ಹಿಂಗೆ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ಈ ಮೂಲೆ ಏನಿರುತ್ತೆ ಈ ಮೂಲೆಯಿಂದ 1/4ಗೆ ಒಂದು ಮಾರ್ಕನ್ನು ಹಾಕೋಣ, ಅಥವಾ 1 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. 1 ಇಂಚ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿಗೆ ಬಂದು ನಾವು ನೋಡಿ ಈ ರೀತಿ ತೊಗೊಂಬಂದು ನೋಡಿ ಈ ರೀತಿ ನಾನು ಇಲ್ಲಿಗೆ ಕೊಡೋದ್ರಿಂದ ನೀವು ಇಲ್ಲಿಗೆ ಕೊಡೋದ್ರೆ ಹಿಂಗೆ ಕೊಟ್ಟರೆ ನೀವು ಸ್ವಲ್ಪ ಹಿಂಗೆ ಕೊಡಿ ಫ್ರೆಂಡ್ಸ್. ನೋಡಿ ಹಿಂಗೆ ಮಾಡಿ ಹಿಂಗೆ ಕೊಡಿ. ಯಾಕಂದರೆ ಕೆಳಗೆ ಹೋಗಲಿ, ಏನು ಮಾರ್ಕಿಂಗ್ ಹಾಕಿರ್ತೀರ ಇಲ್ಲಿಗೆ ಹೋಗಲಿ. ಯಾಕಂದರೆ ನಾವಿಲ್ಲಿ ಪ್ಯಾಚರ್ಕ್ ಕೊಡಬೇಕು. ಹಂಗಾಗಿ ಮತ್ತು ಇದನ್ನು ಬಂದು ನಿಮಗೆ ತೋರಿಸ್ತಾ ಇರೋದು, ನಿಮ್ಗಳಿಗೆ ನೋಡಿ ನೀಟಾಗಿ ಹಿಂಗೆ ಮಾಡಿ ನೋಡಿ ನೀಟಾಗಿ ಬರಲಿ. ಹಿಂಗೆ ಒಂದು ಶೇಪನ್ನು ಕೊಟ್ಕೊಳ್ಳಿ. ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ಈ ಥರ ಹೊಟ್ಟೆ ಶೇಪ್ ಥರ ಕೊಟ್ಕೊಳ್ಳಿ. ಈಗ ಇಲ್ಲಿ ಬಂದು ನೀವು ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಡೀಪ್ ಇಡ್ತೀರಾ ಅಂದರೆ ಓಕೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಗೆ ಅಕಸ್ಮಾತು ಹಿಂಗೆ ಹೊಲ್ಕೊಡ್ತೀನಿ ಅಂದರೆ ಹಿಂಗೆ ಹೊಲ್ಕೊಡಿ. ಅಕಸ್ಮಾತ್ ಇನ್ನೂ ಡೀಪ್ ಬೇಕು ನಮಗೆ ಅನಿಸಿದ್ರೆ ಇಲ್ಲಿ ಪ್ಯಾಚರ್ ಕೊಡ್ತೀವಲ್ಲ ನೋಡಿ, ಇಲ್ಲಿ ಪ್ಯಾಚರ್ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿ. ಈ ಮಧ್ಯದಲ್ಲಿ ಇವೆರಡರ ಮಧ್ಯದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಹಿಂಗೆ ನೀವು ಯಾವ ರೀತಿ ಸ್ಟಿಚ್ ನೋಡಿ ಈ ಥರ ನಾವು ಇಷ್ಟನ್ನು ಇಟ್ಕೊಬೋದು. ಈಗ ನೋಡಿ ಬಂತು ನಮ್ಮ ಎಷ್ಟು ಇದು ಬೇಕಾಗಿತ್ತೋ 9.5 ಬಂತು. ಇಲ್ಲಿಂದ ಇಲ್ಲಿಗೆ ನಾವು ಪ್ಯಾಚ್ ವರ್ಕನ್ನು ಕೊಡ್ತೀವಿ. ನಾನು ಇನ್ನೊಂದು ಸ್ವಲ್ಪ ಡೌನಿಂಗನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಇದು ಬಂದು ಪ್ಯಾಚ್ ವರ್ಕ್ ಇರುತ್ತೆ. ಇಲ್ಲಿ ಯಾವುದೇ ಇದಿರಲ್ಲ, ಓಪನ್ ಇರಲ್ಲ. ನೀವು ಓಪನ್ ಆಗುತ್ತೇನೋ ತುಂಬ ಬ್ರಾಡ್ ಆಗುತ್ತೇನೋ ಖಂಡಿತ ಇಲ್ಲ. ಇದು ಬಂದು ಲೀಫ್ ಡಿಸೈನ್ ಬರುತ್ತೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿಂದಲೇ ಸ್ಟಾರ್ಟ್ ಮಾಡಿ ನೀವು ನೋಡಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಡೀಪ್ ಬೇಕಾ ಇನ್ನೂ ಡೀಪ್ ಇಟ್ಕೊಳ್ಳಿ. ಇದನ್ನ ಇಲ್ಲಿಗೆ ಮಾಡ್ಕೊಳ್ಳಿ. ಕೆಲವ್ರು ಬ್ರಾಡ್ ಇಟ್ಕೊತಾರೆ. ನನಗೆ ಹಿಂಗೆ ಇಟ್ಕೊಂಡು ಮಾರ್ಕ್ ಹಾಕೋದಕ್ಕೆ ತುಂಬ ಈಸಿ ಅನಿಸುತ್ತೆ ಫ್ರೆಂಡ್ಸ್. ಹಂಗೆ ಮಾಡ್ಕೊತೀನಿ ನೋಡಿ. ಹಿಂಗೆ ಮಾಡ್ಕೊಳ್ಳಿ. 3 ಸ್ಟೆಪ್ ಬೇಕಾದರೂ ಕೊಡ್ಬೋದು. ಇದೊಂದು ಸ್ಟೆಪ್ಪು ಬೇಕಾದ್ರೂ ಕೊಡ್ಬೋದು. ಇಲ್ಲ ಅಂದರೆ ನೀವು ಹಿಂಗೆ ಕೊಟ್ಕೊಂಡು ಇಷ್ಟು ಡೀಪನ್ನು ತೆಗೆದು ಇಷ್ಟನ್ನೇ ಕೊಡ್ಬೋದು. ನೀವು ಇಷ್ಟಕ್ಕೆ ಬೇಕಾದ್ರೂ ಇಷ್ಟು ಡೀಪನ್ನು ಕೂಡ ಇಟ್ಕೊಬೋದು. ನೋಡಿ ಎಷ್ಟು ನೀಟಾಗಿ. ಇಲ್ಲಿ ಇಷ್ಟು ಮಾತ್ರ ಇದೆ ಸೇಮ್ ಪಾಲಿಸಿ ಇರುತ್ತೆ. ಇಲ್ಲಿಂದ ನೀವು ಎಷ್ಟು ತೊಗೊತೀರಾ, ಯಾವ ರೀತಿ ಕರ್ವ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ನೋಡಿ ಈ ರೀತಿಯೇ ಬರಬೇಕು ಶೇಪು. ಈ ರೀತಿ ಬಂದರೆ ನಿಮ್ಮದು ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ. ಆರ್ಮೋಲ್ ಸೇಮ್ ಇರಲಿ, ಯಾವುದೇ ಚೇಂಜಸ್ ಬೇಡ. ಈಗ ನಾನು ಕ್ಯಾನ್ವಾಸಲ್ಲಿ ಇಲ್ಲಿ ಯಾವುದೇ ಒಂದು ಕಟ್ಟಿಂಗನ್ನು ಮಾಡ್ತಾ ಇಲ್ಲ. ಇದನ್ನು ನಾವೇನು ಮಾಡಬೇಕಾಗುತ್ತೆ, ಸ್ಟಿಚ್ ಮಾಡಿ ಇದನ್ನು ಕಟ್ ಮಾಡ್ತೀನಿ. ನೆಕ್ ಯಾವುದೇ ರೀತಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಯಾವುದೇ ಡಿಸೈನ್ ಮಾಡಿ ನೆಕ್ಕನ್ನು ನಾವು ಕಟ್ ಮಾಡಬಾರ್ದು. ನೋಡಿ ಇದಾಯಿತು. ಇಷ್ಟಾದಮೇಲೆ ನಾವೇನು ಮಾಡಬೇಕು, ಇಲ್ಲಿ ಒಂದು 1/4 ಇಂಚು, ತುಂಬ ಅಲ್ಲ, ಒಂದು 1/4 ಇಂಚು ಕಟ್ ಮಾಡೋಣ. ಇಲ್ಲಿ ಒಂದು ನಾಚನ್ನು ಹಾಕ್ಕೊಳ್ಳಿ. ನಾನು ಕ್ಯಾನ್ವಾಸಲ್ಲಿ ಕಟ್ ಮಾಡೋದ್ರಿಂದ ಅಲ್ಲೇನು ಬೇಡ. ಮತ್ತು ಇಲ್ಲಿ ನಾವು 1/2 ಇಂಚು ಏನು ಈ ಡಾಟ್ ಹಿಡಿತೀವಿ ಇಲ್ಲಿಂದ 1/2 ಇಂಚ್ ಹಿಂಗೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡನ್ನೂ ಕೂಡ ಸರಿ ಬರುತ್ತಾ ಅಂತಂದರೆ ಖಂಡಿತ ಸರಿ ಬರುತ್ತೆ. ತೋರಿಸ್ತೀನಿ ನಾನು, ಸ್ಟಿಚಿಂಗ್ನಲ್ಲಿ ಗೊತ್ತಾಗುತ್ತೆ. ಈಗ ಇಷ್ಟ ಆಯಿತು. ಈಗ ಇದನ್ನು ಎತ್ತಿಟ್ಕೊಳ್ಳಿ. ಇಲ್ಲಾಂದರೆ ಇದನ್ನು ಸ್ಟಿಚ್ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ ಈಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಏನೂ ಇಲ್ಲ, ನಾರ್ಮಲಾಗಿ ಏನಿದೆಯೋ ಕೆಳಗಡೆ ಏನು ಕೂಡ್ಸೋಕ್ಕೆ ಹೋಗ್ಬೇಡಿ. ಇದು ನಿಂಗೆ ಔಟ್ ಸೈಡ್ ತೆಗಿತಾ ಇದ್ದೀನಿ. ಇದನ್ನು
ನೀಟಾಗಿ ಜೋಡಿಸ್ಕೊಳ್ಳಿ. ಇದು ಹೋಗುತ್ತೆ ಫ್ರೆಂಡ್ಸ್, ಇದೆಲ್ಲ ಹೋಗುತ್ತೆ, ನೀವೇನು ಇದಾಗಬೇಡಿ. ಹಿಂಗೆ ನೀಟಾಗಿ ಈ ರೀತಿ ನೀಟಾಗಿ ನಿಧಾನ ಕೊಲ್ಕೊಂಬನ್ನಿ. ನೀಟಾಗಿ ಈ ಥರ ಏನು ಮಾಡಿ ಕೂರಿಸಿ, ನೀಟಾಗಿ ಲೈನಿಂಗ್ ಆ ಕಡೆ ಈ ಕಡೆ ಹೋಗದೇ ಇರೋ ಥರ. ನೋಡಿ, ಈ ರೀತಿ ಫುಲ್ಲು ಸ್ಟಿಚ್ ಮಾಡ್ಕೊಂಬಿಡಿ. ಲೈನಿಂಗನ್ನು ಅಟ್ಯಾಚ್ ಮಾಡಿ ಎತ್ತಿಟ್ಕೊಳ್ಳಿ, ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ಹಿಂಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರುತ್ತೆ ಬಟ್ಟೆ ಏನಿರುತ್ತೆ ಅದು ನಮ್ಮದು. ನೀಟಾಗಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಎಡ್ಜಲ್ಲೆಲ್ಲ ಎಕ್ಸ್ಟ್ರಾ ಅಂತ ಏನು ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಿ ನೋಡಿ, ಈ ಥರ ಇದನ್ನು ನೀಟಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಏನು ಅಟ್ಯಾಚ್ ಮಾಡಿರ್ತೀವಿ ಅದರ ಎಡ್ಜಿಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಸೇಮ್. ಇಷ್ಟಾದಮೇಲೆ ಈಗ ನಮ್ಮದು ಬ್ಲೌಸ್ ರೆಡಿ ಆಯಿತು ಡಿಸೈನ್ ಮಾಡೋದಕ್ಕೆ. ಈ ಸೆಂಟರ್ಗೆ ಒಂದು ನಾಚನ್ನು ಹಾಕ್ಕೊಳ್ಳೋಣ. ಈಗ ನಾವು ಕ್ಯಾನ್ವಾಸನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಾನು ಕ್ಯಾನ್ವಾಸನ್ನು ತೆಗೆದುಕೊಂಡಿದ್ದೀನಿ. ಕ್ಯಾನ್ವಾಸನ್ನು ತೆಗೆದುಕೊಂಡು ನೆಕ್ಕನ್ನು ಈಗ ನೀವೆಷ್ಟು ಇಟ್ಕೊಬೇಕು ಅಂದರೆ 2.25 ಇಟ್ಕೊಬೇಕು. 2.25ಗೆ ಒಂದು ಮಾರ್ಕನ್ನು ಹಾಕಬೇಕು. ಆದರೆ ನಾನು ಇಲ್ಲಿ ಹಾಕ್ತಾ ಇರೋದು 3.25ಗೆ ಹಾಕ್ತಾಯಿದ್ದೀನಿ. 3.25ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 3.25ಗೆ ಹಾಕ್ತಾಯಿದ್ದೀನಿ. ನೀವು 2.25 ಇಟ್ಕೊಳ್ಳಿ. ನನಗಿಲ್ಲಿ ಇಷ್ಟು ಬೇಕು. ಡಿಸೈನ್ ಮಾತ್ರನೇ ಮೇನ್ ಇದು ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು 3 ಇಂಚ್ಗಾದರೂ ಹಾಕಲೇಬೇಕು. ಯಾಕಂದರೆ ಇವರು ಶೋಲ್ಡರ್ ತುಂಬ ಚಿಕ್ಕದಾಗಿ ಇಟ್ಕೊತಾರೆ. ಹಂಗೆ ಡೀಪ್ ಬಂದು ನಾನು 12 ಇಂಚು ನಂಗೆ ರೆಡಿ ಬೇಕಾಗಿರೋದು 11, ಹಂಗಾಗಿ ನಾನು 13 ತೊಗೊತಾ ಇದ್ದೀನಿ. 13ಕ್ಕೆ ತೊಗೊತಾ ಇದ್ದೀನಿ. ನೀವು ಏನು ರೆಡಿ ಡಿಸೈನ್ ಬೇಕೋ ಅದಕ್ಕಿಂತ ರೆಡಿ ನೆಕ್ ಡೀಪ್ ಬೇಕೋ ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ಕ್ಯಾನ್ವಾಸಲ್ಲಿ ಮಾರ್ಕ್ ಹಾಕಿ. ಆಮೇಲೆ 1 ಇಂಚ್ ಕೆಳಗಡೆ ಈಗ ಇಲ್ಲಿಗೆಲ್ಲೋ ನಿಮ್ಗೆ ಡೀಪ್ ಬೇಕು, ಇಲ್ಲಿ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಕ್ಯಾನ್ವಾಸನ್ನು. ಅಲ್ಲಿಂದ 1 ಇಂಚ್ ಇರಲೇಬೇಕು ಕ್ಯಾನ್ವಾಸ್. ಈಗ ನಾನು ಬಂದು ನೀವು 2.25 ಇಟ್ಕೊಳ್ಳಿ. ನಾನು ಇಲ್ಲಿ 3 ಇಂಚನ್ನು ಇಟ್ಕೊಂಡಿದ್ದೀನಿ. ಡೀಪ್ ಬಂದು ನಾನು ಇಲ್ಲಿ ಬಂದು 5 ಇಂಚಸನ್ನು ತೊಗೊತಾ ಇದ್ದೀನಿ. ನೀವು ಬಂದು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ 2.25ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ನೋಡಿ, ಇಷ್ಟೇ ವೇರಿಯೇಷನ್ನು. ಈಗ ನಾನು ಇಷ್ಟು ತೊಗೊಂಡಿರೋದು ಇದು ಇಲ್ಲಿಗೋಯ್ತು ಅಷ್ಟೇನೇ. ಇಲ್ಲಿ ತೊಗೊಂಡಿರೋದು ಇಲ್ಲಿಗೋಯ್ತು. ಅಷ್ಟಕ್ಕೆ ನೀವು ಮಾರ್ಕ್ ಹಾಕ್ಕೊಳ್ಳಿ. ಅದನ್ನು ಕ್ಲೀನಾಗಿ ಜೋಡಿಸ್ಕೊಳ್ಳೋಣ. 3 ಇಂಚಿಗೆ ತೊಗೊತಿದ್ದೀನಿ. ನೋಡಿ, ನೀಟಾಗಿ ಒಂದು ಲೈನನ್ನು ಎಳ್ಕೊತೀನಿ. ಆಯಿತಾ? ಸ್ಕೇಲನ್ನು ಉಪಯೋಗಿಸಿ ನೀವು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಎಷ್ಟು ಡಿಸೈನ್ ಮಾಡ್ಕೊಬೇಕು, ನಮಗೆ ಕರೆಕ್ಟಾಗಿ ಎಷ್ಟು ಇದು ಬೇಕು ಅನ್ನೋದನ್ನು ಇಟ್ಕೊಳ್ಳಿ. ಎಷ್ಟು ನೆಕ್ ರೆಡಿ ನೆಕ್ ಎಷ್ಟು ಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡು ನಾನು 11 ಇಂಚಿಗೆ ರೆಡಿ ನೆಕ್ ಬೇಕು ಅಲ್ಲಿಗೆ ಹಾಕ್ಕೊಂಡೆ. ನಿಮಗೆ 12 ಇಂಚ್ ತೊಗೊಂಡಿದ್ರೆ 10 ಇಂಚಿಗೆ ಹಾಕ್ಕೊಳ್ಳಿ. ರೆಡಿ 10 ಇಂಚು. ಇದು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇರೋದ್ರಿಂದ ನೀವು ಎಲ್ಲಿಗೆ ಮಾರ್ಕ್ ಹಾಕ್ತಿರೋ ಅದೇ ಫಿನಿಶಿಂಗ್ ಲೈನ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಕಡಿಮೆ ಆಗೋಲ್ಲ. ಈಗ ನಿಮ್ಗೆ 10 ಇಂಚು ಡೀಪ್ ಬೇಕು ಅಂದರೆ 10 ಇಂಚಿಗೆ ಹಾಕ್ಕೊಳ್ಳಿ. ನನಗಿಲ್ಲಿ 11 ಇಂಚು ಬೇಕಾಗಿರೋದ್ರಿಂದ 11 ಇಂಚು. ನೀವು 10 ಇಂಚ್ ತೊಗೊತೀರಾ ಅಂದರೆ 12 ಇಂಚಿಗೆ ತೊಗೊಬೇಕು. 12 ಇಂಚಿಗೆ ತೊಗೊಬೇಕಾಗಿತ್ತು. ನಾನಿಲ್ಲಿ 12 ಇಂಚಿಗೆ ತೊಗೊಂಡಿದ್ದೀನಿ. ಅಂದರೆ ನನಗೆ ಬೇಕಾಗಿರೋಷ್ಟು ತೊಗೊಂಡಿದ್ದೀನಿ. ನೀವು 10 ಇಂಚಿಗೆ 12 ಇಂಚ್ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಎಷ್ಟು ಡೀಪ್ ಇರುತ್ತೋ ಅದಕ್ಕೆ +2 ಇಂಚಸ್ಸು 3 ಇಂಚಸ್ ತೊಗೊಂಬಿಡಿ. ಯಾಕಂದರೆ 1 ಇಂಚ್ ಮಾರ್ಜಿನ್ಗೆ 2 ಇಂಚು ಡಿಸೈನ್ಗೆ ಪ್ಯಾಚ್ ವರ್ಕಿಗೆ. ನಿಮಗೆ ಮಾರ್ಕಿಂಗ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾಡಿ
ಅಲ್ಲಿಂದ 3 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಬಿಡಿ ಅಷ್ಟೇ. 1 ಇಂಚ್ ಮಾರ್ಜಿನಿಗೆ ಬಿಟ್ಕೊಳ್ಳಿ, ಮಿಕ್ಕಿದ 2 ಇಂಚು ಡಿಸೈನ್ಗಾಗತ್ತೆ. ಇಷ್ಟಾದಮೇಲೆ ಇಲ್ಲಿ ಏನು ನಾನು ಮಾರ್ಕಿಂಗ್ ಮಾಡಿದ್ನೋ ಸೇಮ್ ಮಾರ್ಕಿಂಗನ್ನು ಮಾಡ್ಕೊಳ್ಳಿ. 3 ಇಂಚು ಇಲ್ಲಿ ನಾನು 3 ಇಂಚಸನ್ನು ಇಟ್ಕೊತೀನಿ, ಯಾಕಂದರೆ 6 ಇಂಚ್ಗೆ ಒಂದು ಮಾಡಿ 9 ಇಂಚ್ಗೆ ಒಂದು ಮಾಡಿ ಮತ್ತೆ ಮಾಡಿ 9 ಇಂಚು ಅಥವಾ 4 ಇಂಚಿಗೆ ಮಾಡ್ಕೊತೀನಿ. 4 ಇಂಚ್ಗೆ ಮಾಡಿ 3 ಇಂಚ್ಗೊಂದು 3 ಇಂಚ್ಗೊಂದು 4 ಇಂಚ್ಗೊಂದು ಲೈನ್ ಹಾಕ್ಕೊಂಡೆ. ನೋಡಿ ಇಲ್ಲಿಂದ 1/2 ಇಂಚ್ ಒಳಗೆ ಹಾಕ್ಕೊಂಡು ನೋಡಿ ಈ ರೀತಿ ಶೇಪನ್ನು ಕೊಡಬೇಕು. ಇದು ಹಿಂಗೆ ಕೊಡಬೇಕು ಫ್ರೆಂಡ್ಸ್, ಇದು ಹಿಂಗೆ ಕೊಡಿ. ಮತ್ತು ಈ ಲೈನನ್ನು ಟಚ್ ಮಾಡಿ ಮತ್ತೆ 1/2 ಇಂಚ್ ಇಲ್ಲಿ ಏನು ಥರ ನಾವು ತೋಳು ಕಟ್ಟಿಂಗ್ ಮಾಡೋದಕ್ಕೆ ಮಾಡ್ಕೊತೀವಲ್ಲ ಆ ಥರ ಮತ್ತು ಈ ಲೈನನ್ನು ಟಚ್ ಮಾಡಿ ನೋಡಿ ಈ ರೀತಿ ಕರೆಕ್ಟಾಗಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿಗೆ ತಂದು ನಿಲ್ಲಿಸ್ಬೇಕು. ಇದು ಮಾರ್ಜಿನ್ಗೆ ಈ ರೀತಿ. ನೀವಾದರೆ ನೋಡಿ ಹಿಂಗೆ ಮಾರ್ಕ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ಹಿಂಗೆ ಹೋಗಲಿ. ನಾನು ಇಲ್ಲಿ 1/2 ಇಂಚು ಏನು ವ್ಯತ್ಯಾಸ ಇದೆ ಹಂಗೆ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ. ನಿಮಗೆ ನೀವು ತೆಗೆದುಕೊಳೋದಿದ್ರೆ ಇಷ್ಟಕ್ಕೆ ತೆಗೆದುಕೊಳ್ಳಿ, ಬಟ್ ಇಷ್ಟಕ್ಕೆ ತೆಗೆದುಕೊಳ್ಳಿ, ನೀವು ಇಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ 2 ಇಂಚಿಗೆ ಏನು 10 ಇಂಚಿಗೆ ತೊಗೊಂಡಿರ್ತೀರ ಇಲ್ಲಿಂದ ಒಂದು 2 ಇಂಚಸ್ಸಷ್ಟು ತೆಗೆದುಕೊಳ್ಳಿ. 2 ಇಂಚಸ್ಸಷ್ಟು ತೆಗೆದುಕೊಂಡು ಇಲ್ಲಿಂದ ನೋಡಿ ಈ ಥರ ಒಂದು ಶೇಪನ್ನು 1 ಇಂಚಲ್ಲಿ ತೆಗೆದುಕೊಂಬಂದು ಈ ಥರ ಕೊಟ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಮೇಲಿಂದ ಬೇಕಾದ್ರೂ ನೀವು ತೊಗೊಬೋದು, ಶೇಪು ಚೆನ್ನಾಗಿ ಬರಲಿ ಶೇಪು ಅಂತ ನೋಡಿ. ಮೇಲಿಂದ ಒಂದು ಚೂರು ತೆಗೆದುಕೊಂಡು ಹಿಂಗೆ ಮಾಡಿ ನೋಡಿ ಈ ರೀತಿ ಕೊಟ್ಕೊಳ್ಳಿ. ಇದು ನಿಮ್ಮದು ರಿಯಲ್ ಡೀಪ್ ಏನಿದೆ ಇದು ಬಂದು ಪ್ಯಾಚ್ ವರ್ಕ್ ಆ ಥರ ಆಗುತ್ತೆ. ನಾನೀಗ ನೀವು ಈ ಥರ ಬೇಕಾದ್ರೆ ಕೊಟ್ಬೋದು, ಇಲ್ಲ ಈ ಥರ ಬೇಕಾದ್ರೆ ಕೊಟ್ಕೊಬೋದು, ನೀವು ಈ ಥರ ಬೇಕಾದ್ರೂ ಕೊಟ್ಕೊಬೋದು. ಇದು ಬಂದು ತಿಲ್ಕದ ಥರ ಡೀಪ್ ಆ ಥರನೂ ಆಗುತ್ತೆ. ಇದು ಬಂದು ರೌಂಡ್ ಈ ಥರ ಇರುತ್ತೆ, ಇಲ್ಲಿ ಬಂದು ಈ ಥರ ಇರುತ್ತೆ. ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಡಿಸೈನ್. ಅದು ನಿಮಗೆ ಬಿಟ್ಟಿದ್ದು. ನಾನಿಲ್ಲಿ ಮಾಡ್ತಾ ಇರೋದು ಈ ಥರ ಮಾಡಿದ್ದೀನಿ ಆಯಿತಾ. ನೆಕ್ಸ್ಟ್ ಬಂದು ಇದಾದಮೇಲೆ ನಾನು ತೆಗೆದುಕೊತಾ ಇದ್ದೀನಿ ಇನ್ನೊಂದು ಶೇಪು, ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂತ ತೊಗೊಬೇಕಲ್ಲ. ನೀವು ಅಷ್ಟೇ ಇಲ್ಲಿಗೆ ಮಾಡಿಕೊಂಡ್ರೆ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ನನಗೇನು ನನಗೆ ಬೇಕಾದಷ್ಟು ಮಾರ್ಕ್ ಹಾಕಿದ್ದೀನೋ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಇದಾಯಿತು. ನಾನು ಇನ್ನೊಂದು ಇದರೊಳಗೆ ನಾನು ಇದನ್ನು ನೀವು ಅಂತ ಇಟ್ಕೊಳ್ಳಿ, ಇದನ್ನು ನಾನು ನನಗೆ ಇಟ್ಕೊತೀನಿ. ನಾನು ಮಾರ್ಕ್ ಮಾಡ್ತಾ ಇರೋದು ನನಗೆ ಅಂತ ಕಟ್ ಮಾಡ್ಕೊಳ್ಳೋದಿದೆ. ನೀವು ಪಿಂಕ್ ಕಲರ್ನ ಚೂಸ್ ಮಾಡಿ, ಪಿಂಕ್ ಕಲರು ನೀವು ಮಾಡ್ಕೊಳ್ಳಿ. ನಾನು ಈ ಕಲರನ್ನು ನಾನು ತೊಗೊತಿದ್ದೆ ನೋಡಿ ಈ ರೀತಿ 1/2 ಇಂಚು ಮಾರ್ಜಿನ್ಗೋಸ್ಕರ ಅಷ್ಟೇ ಇದು ಇಟ್ಕೊತಾ ಇದ್ದೀನಿ. ಡಿಸೈನ್ ಅಷ್ಟೇ ಮೈಂಡಲ್ಲಿ ಇರಲಿ, ನಿಮ್ಗೆ ಎಷ್ಟು ಡೀಪ್ ಬೇಕು, ಎಷ್ಟು ಪ್ಯಾಚ್ ವರ್ಕ್ ಮಾಡೋಕ್ಕೆ ಬೇಕು ಅನ್ನೋದನ್ನು ಮನದಲ್ಲಿ ಇಟ್ಕೊಳ್ಳಿ. ಈಗ ನಾನು ಇದಕ್ಕೆ ನಾನೇನು ಮಾಡ್ತೀನಿ, ಈ ರೀತಿ ತೆಗೆದುಕೊಂಡು ನೋಡಿ ಈ ರೀತಿ ಶೇಪ್, ಇಲ್ಲಾಂದರೆ ಇಲ್ಲಿಂದ ಬೇಕಾದ್ರೂ ಕೊಟ್ಕೊತೀನಿ ನಾನು. ಇಷ್ಟೇ ನನಗೆ ಎಷ್ಟು ಡೀಪ್ ಬೇಕಾಗಿತ್ತೋ ಅಷ್ಟು ನೋಡಿ. ಇಲ್ಲಿ ಬಂದು ನನಗೆ ಡೀಪ್ ಸಿಕ್ತು, ಇಲ್ಲಿ ಡೀಪ್ ಸಿಕ್ತು. 11 ಇಂಚು ನಂಗೆ ಡೀಪ್ ಬೇಕಾಗಿತ್ತು, ತೋರಿಸ್ತೀನಿ ನೋಡಿ. ಸಾರಿ 12 ಇಂಚ್ ಬಂತು. ಇಲ್ಲಿಗೆ ತೊಗೊತೀನಿ ನಾನು, ಇಲ್ಲಿಗೆ ಮೇಲ್ಗಡೆಗೆ ತೊಗೊಂಡೆ ನೋಡಿ, 1/2 ಇಂಚ್ ಮೇಲ್ಗಡೆಗೆ ತೊಗೊಂಡೆ. ಇಲ್ಲಿಗೆ ಬರಬೇಕಾಗಿತ್ತು, ಇಲ್ಲಿಗೆ ಬಂತು. ಈಗ ಇದನ್ನು ಕಟ್ ಮಾಡ್ಕೊತೀನಿ. ನೀವು ಬಂದು 2.5 ನೆಕ್ಕನ್ನು ತೆಗೆದುಕೊಳ್ಳಿ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಇದು ಹೊರಭಾಗ. ಈಗ ಒಳಭಾಗದಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ನೀಟಾಗಿ ಕಟಿಂಗ್ ಮಾಡ್ತಾಯಿದ್ದೀನಿ. ಹಿಂಗೆ ಕೈ ನಾನೇನು ಇಟ್ಕೊಂಡಿದ್ದೀನಿ ಈ ರೀತಿಯೇ ಕಟ್ ಮಾಡ್ಕೊಂಡು ಹೋಗಿ, ಶೇಪ್ ಆ ಕಡೆ ಈ ಕಡೆ ಹೋಗೋದಿಲ್ಲ. ನೋಡಿ ಇದು ಬೇಕಾಗಿರೋದು, ನನಗೆ ಬೇಕಿದು. ಇದನ್ನು ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ಇದನ್ನು ಕಟ್ ಮಾಡ್ಕೊತೀನಿ. ಇದು ಬೇಕು ನನಗೆ. ನೋಡಿ ಪ್ಯಾಚ್ ವರ್ಕ್ ಮಾಡೋದಕ್ಕೆ ಇದು ಬೇಕು, ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಏನು ಬೇಕಾಗಿತ್ತೋ ಅದು ಇಲ್ಲಿ ಐತೆ. ಈಗ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. 10 ಇಂಚಿಗೆ ಏನು ಬೇಕಾಗಿತ್ತೋ ಅದು ನೋಡಿ. ನಮಗೆ ಶೇಪು ಸೇಮ್ ಶೇಪ್ ಐತಲ್ವಾ, ನಿಮಗೆ 10 ಇಂಚು ಡೀಪ್ ಬೇಕಲ್ವಾ ನೋಡಿ. 10 ಇಂಚಿಗೆ ಡೀಪ್ ಬೇಕು. ನೀವು ಇದನ್ನು ಒಂದು ಶೇಪನ್ನು ತೆಗೆದುಕೊಳ್ಳಿ ನೋಡಿ ಈ ರೀತಿ. ಇದನ್ನು ಬಂದು ಪ್ಯಾಚ್ ವರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಶೇಪ್ ಈ ಮೂಲೆ ಕರೆಕ್ಟಾಗಿರಲಿ
ನೋಡಿ. ಇದನ್ನು ಬಂದು ಬೇಸ್ ಇದೇನಿದೆಯೋ ಇದನ್ನು ನೀಟಾಗಿ ಇದಕ್ಕೆ ಮಾಡ್ಕೊಳ್ಳಿ. ನೋಡಿ ಇಷ್ಟಾದರೆ ಸಾಕು ನಿಮಗೆ. ಮತ್ತು ಇದು ಬಂದು ಪ್ಯಾಚ್ ವರ್ಕ್ ಇದೇನಿದೆಯೋ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಈಗ ನಾನೇನು ಕಟ್ ಮಾಡ್ಕೊಂಡೋ ಅದೇ ಥರ ಸೇಮ್ ಇದನ್ನು ಮಾಡ್ಕೊಳ್ಳಿ. ಈಗ ನಾನು ಈ ಥರ ಮಾಡ್ಕೊಂಡಿರೋ ಪೀಸ್ಗಳನ್ನು ನೀವು ನಾನೀಗ ಹೆಂಗೆ ಕೂಡಿಸ್ತೀನೋ ಹಂಗೆ ಕೂಡಿಸ್ಕೊಳ್ಳಿ. ಈಗ ನಾನು ಇವನ್ನ ಪೀಸನ್ನು ನಾನು ದೊಡ್ಡ ಅಳತೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ನಾನೀಗ ಏನು ಕಟ್ ಮಾಡಿದ್ನೋ 10 ಇಂಚು ಡೀಪು, ಅದಕ್ಕೆ ಒಂದು 1/2 ಇಂಚು 1 ಇಂಚು ಇದು ಏನೋ ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಪರ್ಫೆಕ್ಟು ಫ್ರೆಂಡ್ಸ್, ನಿಮಗೆ ಏನು ಬೇಕಾಗಿತ್ತೋ ಅದು ಪರ್ಫೆಕ್ಟು. ಮತ್ತು ಇದು ಬಂದು ಪ್ಯಾಚ್ ವರ್ಕು ನೋಡಿ. ಇದು ಬಂದು ಪ್ಯಾಚ್ ವರ್ಕು ನಿಮಗೆ ಇದು ಬಂದು ಇಷ್ಟು ಸಿಗುತ್ತೆ ಡೀಪು. ಇದಕ್ಕೆ ಬಂದು ಡೋರಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದನ್ನು ನಾನು ಒಂದು ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಹೊಲ್ಕೊಳ್ಳಿ. ಇದು ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಲೈನಿಂಗ್ ಬಟ್ಟೆ ಇದು, ನಾನು 1 ಮೀಟ್ರ್ ತರ್ತೀನಲ್ವಾ, ಹಂಗಾಗಿ ಸಿಗುತ್ತೆ ನಮಗೆ ಪ್ಯಾಚ್ ವರ್ಕಿಗೆ ಬಟ್ಟೆ. ಈಗ ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ, ನಾವೇನು ಕಟ್ ಮಾಡ್ಕೊಂಡಿದ್ವೋ ಅದನ್ನು ಪೇಸ್ಟಿಂಗ್ ಮಾಡ್ಕೊಬೇಕಾಗುತ್ತೆ. ಬಟ್ಟೆಯನ್ನು ಪೇಸ್ಟಿಂಗ್ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಏನಾಗುತ್ತೆ, ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಏನಪ್ಪ ಅಂದರೆ ಒಂಥರ ಶೈನಿಂಗ್ ಥರ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಒಂಥರ ಶೈನಿಂಗ್ ಥರ ಇಲ್ಲಿ ಕಾಣಿಸ್ತಾ ಇರ್ತದೆ ಹಿಂಗೆ ನೋಡಿದಾಗ. ಆ ಕಡೆ ಏನು ಅಂದರೆ ಅದು ಗಮ್ಮು ಪೇಸ್ಟಿಂಗು, ಅದನ್ನು ಉಲ್ಟಾ ಹಿಂಗೆ ಈ ಕಡೆ ಏನು ಶೈನಿಂಗ್ ಇರುತ್ತೋ ಗಮ್ಮಿರೋ ಕಡೆದು ಕೆಳಗಡೆಗೆ ಹೋಗಬೇಕು. ಹಂಗೆ ನೋಡಿಕೊಂಡು ನೀಟಾಗಿ ಇಲ್ಲಿ ನಾವು ಇಟ್ಕೊಬೇಕಾಗುತ್ತೆ. ನೋಡಿ ಕರೆಕ್ಟಾಗಿ ನಾನು ಸೆಂಟ್ರಿಗೆ ಇಟ್ಕೊತಾ ಇದ್ದೀನಿ. ಈಗ ಇದನ್ನು ಪೇಸ್ಟಿಂಗ್ ಮಾಡ್ಕೊಳ್ಳೋಣ. ನೀಟಾಗಿ ಇಟ್ಕೊಳ್ಳಿ. ನಾನು ನೋಡ್ತಾ ಇರ್ಬೋದು ತುಂಬ ಬ್ರಾಡಾಗಿ ಅವ್ರು ಕೇಳಿರೋದ್ರಿಂದ ನಾನು ಬ್ರಾಡಾಗೆ ತೊಗೊಂಡಿದ್ದೀನಿ. ಬೇಕುತ್ತಾ ಡೋರಿ ಹಾಕ್ತೀನಿ, ಡೋರಿ ಹಾಕ್ದಂಗಿರಲ್ಲ. ಈಗ ಇದನ್ನು ಪೇಸ್ಟಿಂಗ್ ಮಾಡ್ಕೊತೀನಿ ನೋಡಿ. ಈಗ ನಾನು ಪೇಸ್ಟಿಂಗ್ ಮಾಡ್ತಾಯಿದ್ದೀನಿ. ಪೇಸ್ಟಿಂಗ್ ಮಾಡೋದ್ರಿಂದ ಗಟ್ಟಿಗೆ ಸ್ಟಿಫಾಗಿ ಕೂರುತ್ತೆ ನಮ್ಮ ಕ್ಯಾನ್ವಾಸ್. ಸ್ವಲ್ಪ ಈಟಾಗಲಿ ಚೆನ್ನಾಗಿ ಇಟ್ಕೊಂಡ್ಬಿಡುತ್ತದು ಗಮ್ಮು. ನೋಡಿ ಈಗ ಇದಾಯಿತು. ನೋಡಿ ಎಷ್ಟು ನೀಟಾಗಿ ಕೂರ್ತು ಅಂತ ನೋಡಿ. ಈ ರೀತಿ ಕಚ್ಕೊಂಬಿಟ್ಟಿರುತ್ತೆ ಫ್ರೆಂಡ್ಸ್ ಬಟ್ಟೆಗೆ, ಹಂಗಾಗಿ ನಿಮಗೇನು ಇದಾಗಲ್ಲ. ಈಗ ನಾನು ಒಂದು 1/2 ಇಂಚ್ ಅಷ್ಟು ಬಿಟ್ಟು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡ್ತೀನಿ. ಇಷ್ಟು ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮಾತ್ರ ಇಲ್ಲಿ ಒಂದೆರಡು ನಾಚನ್ನು ಹಾಕ್ಕೊಳ್ಳಿ, ಎರಡು ಹತ್ರನೂ. ಈಗ ನೀಟಾಗಿ ಹಿಂಗೆ ಸ್ಟಿಚ್ ಹಾಕೊಂಬಂದ್ಬಿಡಿ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ನೋಡಿ ಇಲ್ಲೂ ಕೂಡ ಸ್ಟಿಫಾಗಿ ನಮ್ಮದು ಕ್ಯಾನ್ವಾಸ್ ಯೂಸ್ ಮಾಡಿರ್ತೀವಲ್ಲ ಸ್ಟಿಫಾಗಿರುತ್ತೆ. ಈಗ ನಾವು ಮೇಯ್ನ್ ಏನು ಬಟ್ಟೆ ಇದೆಯೋ ಅದಕ್ಕೆ ನೀಟಾಗಿ ಮೇಲಿಟ್ಕೊಂಡು ಹೊಲ್ಕೊಬೇಕು ಅದನ್ನು. ಇದು ಲೈನಿಂಗ್, ಇದು ಮೇಯ್ನ್ ಫ್ಯಾಬ್ರಿಕ್. ಕರೆಕ್ಟಾಗಿ ಸೆಂಟ್ರಿಗೆ ಒಂದು ನಾಚು ಹಾಕ್ಕೊಂಡಿರ್ತೀವಲ್ಲ, ಇಲ್ಲೂ ಕೂಡ ಒಂದು ನಾಚನ್ನು ಹಾಕ್ಕೊಳ್ಳಿ. ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ನೀಟಾಗಿ ಇಲ್ಲಿ ಸಮನಾಗಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ನಾಚನ್ನು ಹಾಕ್ಕೊಳ್ಳಿ, ಸೆಂಟ್ರಲ್ಲಿ ಒಂದು ನಾಚು ಹಾಕ್ಕೊಳ್ಳಿ. ನೋಡಿ ಈ ರೀತಿ ನಾಚು ಹಾಕ್ಕೊಬೋದು ಅಥವಾ ಒಂದು ಲೈನ್ ಎಳ್ಕೊಬೋದು ನೀವು. ಈ ಥರ ಆ ನಾಚು ಮತ್ತು ಈ ನಾವು ಸೆಂಟರಲ್ಲಿ ಇದನ್ನು ಬ್ಲೌಸ್ ಪೀಸಲ್ಲಿ ಹಾಕಿರೋದು ಇದು ಒಟ್ಟಿಗೆ ಇರಬೇಕು. ಮತ್ತು ಇಲ್ಲಿ ನೀಟಾಗಿ ಹಿಂಗೆ ಕೂತ್ಕೊಳ್ಳೋ ಥರ ನೋಡಿ, ಅಂದರೆ ಸೆಂಟ್ರ್ ಕರೆಕ್ಟಾಗಿರಬೇಕು. ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ಇಲ್ಲಿ ನೀಟಾಗಿ ಗುಂಡು ಪಿನ್ ಹಾಕ್ಕೊಳ್ಳೋಣ. ಇಲ್ಲಿ ಅವಳು ಬ್ರಾಡಾಗಿ ಕೇಳಿದ್ರಿಂದ ನಾನು ಬ್ರಾಡಾಗಿ ಇಟ್ಟಿದ್ದೀನಿ. ನೋಡಿ ನೀಟಾಗಿ ಗುಂಡು ಪಿನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡ್ತಾಯಿಲ್ಲ ಫ್ರೆಂಡ್ಸ್, ನಾನು ಥ್ರೆಡ್ ಪೈಪಿಂಗ್ ಕೊಡ್ತಾಯಿಲ್ಲ.
ಈ ರೀತಿ ನೀಟಾಗಿ ಇಟ್ಕೊತೀನಿ. ಹಂಗೆ ಕೂಡ ಹಾಕ್ಬೋದು, ಸೆಂಟರ್ಗೆ ಒಂದು ಸ್ಟಿಚ್ ಹಾಕಿ, ಆದರೆ ಯಾವುದೇ ರಿಸ್ಕ್ ಬೇಡ. ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಬಿಟ್ಟು ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಬರೋಣ. ನೋಡಿ ಇಲ್ಲಿ ನೀಟಾಗಿ ನಾವು ಕ್ಯಾನ್ವಾಸಿನ ಎಡ್ಜಿಗೆ ಹಾಕಬೇಕು. ಎಷ್ಟು ಎಡ್ಜಿಗೆ ಹಾಕ್ತಾ ಇದ್ದೀನಿ ಅಂದರೆ ನೋಡಿ, ಬಟ್ಟೆ ಮೇಲೂ ತೀರಾ ಬಟ್ಟೆ ಮೇಲೆ ಹೋಗಬಾರ್ದು, ತೀರಾ ಈ ಕಡೆನೂ ಬರಬಾರ್ದು. ನಾವು ಕ್ಯಾನ್ವಾಸನ್ನು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಲ್ವ, ಹಂಗಾಗಿ ಎಡ್ಜಿಗೆ 1 ಪಾಯಿಂಟ್ ಅನ್ನೋ ಥರ ಇಲ್ಲಿ ಇಷ್ಟು ಎಡ್ಜಿಗೆ ನಾವು ಸ್ಟಿಚ್ಚನ್ನು ಹಾಕ್ಕೊಂಬರ್ಬೇಕು. ಕರುವುಗಳು ಬಂದಾಗ ಕೈಯಿನ ಸಹಾಯ ತೆಗೆದುಕೊಂಡು ತಿರುಗಿಸ್ಕೊಳ್ಳಿ. ಮೂಲೆ ಬಂದಾಗಲೂ ಅಷ್ಟೇ ಸೂಜಿ ಬಂದು ಬಟ್ಟೆಯಲ್ಲಿರಲಿ, ಆಮೇಲೆ ಬಟ್ಟೆಯನ್ನು ಹಿಂಗೆ ತಿರುಗಿಸ್ಕೊಬೇಕಾಗತ್ತೆ ನಾವು. ಈ ರೀತಿ ನೀಟಾಗಿ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡಿ. ಈಗ ಫುಲ್ಲು ಸೆಂಟ್ರಿಗೆ ಕಟ್ ಮಾಡಿಬಿಡೋಣ. ಫುಲ್ ಸೆಂಟ್ರನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇದ್ರ ಫುಲ್ಲು ತೆಗೆದುಬಿಡೋಣ. ಉಡುಪಿನ ತೆಗೆಯೋಣ. ನೋಡಿ ಈ ರೀತಿ ನೀಟಾಗಿ 1/2 ಇಂಚ್ ಅಷ್ಟೇ ಬಿಡಬೇಕು, ತುಂಬ ಎಲ್ಲ ಬಟ್ಟೆ ಬಿಡೋಕ್ಕೆ ಹೋಗಬೇಡಿ. ಇದು ತುಂಬ ಈಸಿ ಡಿಸೈನ್ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕಷ್ಟೇ. ಏನು ಈ ಡಿಸೈನ್ ತೋರಿಸ್ತಾರಲ್ಲ ಅಂದ್ಕೊಬೇಡಿ, ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನು ಈ ಡಿಸೈನನ್ನು ಈಸಿಯಾಗಿ ನೀವು ಸ್ಟಿಚ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ತೋರಿಸಿದ್ರಲ್ವ ಯೂಟ್ಯೂಬಲ್ಲಿ ಅಂದರೆ ಅಲ್ಲಿ ಫಾಸ್ಟಾಗಿ ತೋರಿಸ್ಬಿಡ್ತೀವಿ, ಹಂಗಾಗಿ ನೋಡಿ. ಇಷ್ಟಾದಮೇಲೆ ಈ ಕರುವುಗಳು ಏನಿರ್ತವೆ, ಈ ಥರ ಕರುವುಗಳು ಇಲ್ಲಿ ನಾವು ಕಚ್ಚನ್ನು ಹಾಕಲೇಬೇಕು, ಇಲ್ಲಾಂದರೆ ಉಲ್ಟಾ ತಿರುಗಿಸಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ ಈ ಮೂಲೆ. ಆಮೇಲೆ ನಾವು ಹಾಕಿರೋ ದಾರ ಕಟ್ ಮಾಡಿಬಿಡ್ಬಾರ್ದು, ತೋರಿಸ್ತೀನಿ. ನಾವು ಹಾಕಿರೋ ಅಂತಹ ದಾರ ಕಟ್ ಹಾಕಬಾರ್ದು. ನೋಡಿ ಈ ರೀತಿ ದಾರದ ಎಡ್ಜ್ವರೆಗೂ ಹೋಗಬೇಕು. ಆ ದಾರ ಕಟ್ಟಾಗಬಾರ್ದು, ಯಾವುದೇ ಕಾರಣಕ್ಕೂ ದಾರ ಕಟ್ಟಾಗಬಾರ್ದು. ನೋಡಿ ಹಿಂಗೆ ಇಷ್ಟನ್ನು ಕರ್ವ್ ಇರತ್ತವ. ಆಮೇಲೆ ಯಾವುದೇ ಕಾರಣಕ್ಕೂ ಬಟ್ಟೆ ಕಟ್ ಮಾಡಿಬಿಡ್ಬೇಡಿ. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈಗ ನಾವು ಉಲ್ಟಾ ತಿರುಗಿಸಿ ಈ ಕಡೆ ಹಿಂಗೆ ನೋಡಿ. ಇದು ಮೇನ್ ಫ್ಯಾಬ್ರಿಕ್. ಇದಕ್ಕೆ ನಾನು ಪೈಪಿಂಗನ್ನು ಸ್ಟ್ರೈಟ್ ಕೊಡ್ತೀನಿ. ನೀಟಾಗಿ ಹಿಂಗೆ ಇಟ್ಕೊಂಡು ಒಂದು ಸಲ ಕೈಯಲ್ಲಿ ನೀಟಾಗಿ ಹಿಂಗನ್ನಿ ಎಡ್ಜಿಗೆ ಬರೋ ಥರ ನೋಡಿಕೊಂಡು ಎಲ್ಲವನ್ನು ಕೂಡ ನೀಟಾಗಿ ಹಿಂಗೆ ಅನ್ಕೊಂಬನ್ನಿ. ಈ ಕರುಗಳಿರತ್ತವೆ ಹಿಂಗನ್ನಿ, ಯಾಕಂದರೆ ಅದು ಎಡ್ಜಿಗೆ ಸ್ಟಿಚ್ ಬರಲ್ಲ, ಹಂಗಾಗಿ ನೋಡಿ ಹಿಂಗೆ ಮಾಡಿ. ನೋಡಿ ಆವಾಗ ನಮ್ಮದು ಎಡ್ಜಿಗೆ ಸ್ಟಿಚ್ಚು ನೀಟಾಗಿ ಕೂರುತ್ತೆ. ನೋಡಿ ಎಡ್ಜಿಗೆ ಸ್ಟಿಚ್ಚು ಕೂರೋ ಥರ ನೋಡ್ಕೊಬೇಕು, ಇಲ್ಲಾಂದರೆ ಇದು ದಪ್ಪ ಇರುತ್ತೆ, ಇದು ದಪ್ಪ ಇರುತ್ತೆ, ಹಿಂಗೆ ಬರ್ತಾ ಇರುತ್ತೆ. ಇಷ್ಟಾದಮೇಲೆ ನಾವು ಸ್ಟಿಚ್ ಹಾಕೋಣ. ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ನೀಟಾಗಿ ಹಿಂಗೆ ಇಟ್ಕೊಂಬಿಟ್ಟು ಇಲ್ಲಿ ಒಂದು 1/4 ಇಂಚ್ಗೆ ಇಷ್ಟಕ್ಕೆ ಫುಲ್ಲು ಸ್ಟಿಚ್ ಹಾಕೊಂಬರ್ಬೇಕು ನೀವು. 1/4 ಇಂಚ್ಗೆ ನೇರಕ್ಕೆ ಹಿಂಗಿಟ್ಕೊಂಡು ಈ ಥರ ಬಂದುಬಿಟ್ರೆ ಇಲ್ಲಿ ನಮಗೆ ಕರ್ವುಗಳು ಕರೆಕ್ಟಾಗಿ ಸಿಗಲ್ಲ. ಹಂಗಾಗಿ ನಾವು ಇವನ್ನ ಕಚ್ಚೇನು ಹಾಕ್ತೀವಿ ಅದನ್ನು ಕರೆಕ್ಟಾಗಿ ಹಿಂಗೆ ಹಾಕಿರಬೇಕು, ಇಲ್ಲಾಂದರೆ ಈ ಮೂಲೆಗಳೇನಿದ್ದಾವೆ ಅವು ತಿರ್ಕೊಳಲ್ಲ ಕರೆಕ್ಟಾಗಿ. ಈ ಥರ ಕರ್ವು
ನೋಡಿ ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಈಗ ನಾವು ಇದಕ್ಕೆ ಪೈಪಿಂಗನ್ನು ಕೊಡೋಣ. ಇಷ್ಟ ಆಯಿತು ನೋಡಿ. ಈಗ ನಮ್ಮದು ನೀಟಾಗಿ ನಮ್ಗೆ ಏನು ಶೇಪ್ ಇತ್ತೋ ಅದು ಬಂತು ನೋಡಿ. ನಮ್ಮದು ನಾರ್ಮಲ್ ಶೇಪ್ ಏನಿತ್ತು ಅದು ಬಂತು. ಈಗ ಇದಕ್ಕೆ ಒಳಗಡೆ ಪ್ಯಾಚ್ ವರ್ಕ್ ಮಾಡೋಣ. ನೀವು ನಾನು ಹೇಳಿರೋ ಸೈಜಿಗೆ ತೆಗೆದುಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಇದು ಬಂದು ದೊಡ್ಡ ಸೈಜ್, ನೆಕ್ ಬಂದು ಬ್ರಾಡು. ಈಗ ಏನು ಡಿಸೈನ್ಗೆ ಸೆಂಟ್ರ್ ಉಳ್ಕೊಂಡಿದ್ವೋ ಇದನ್ನು ನಾನಿಲ್ಲಿ ಪ್ಯಾಚ್ ವರ್ಕ್ ಕೊಡ್ತಾಯಿದ್ದೀನಿ. ಇದು ಬಂದು ಹಿಂಗೆ ಕೂರುತ್ತೆ ಫ್ರೆಂಡ್ಸ್. ಇದು ಇಷ್ಟು ಹಿಂಗೆ ನೀಟಾಗಿ ಎಷ್ಟಿರುತ್ತೋ ಅಷ್ಟನ್ನು ನೋಡಿ ಹಿಂಗೆ ಕವರ್ ಮಾಡುತ್ತೆ. ಇಷ್ಟು ಮಾತ್ರನೇ ಡೀಪ್ ಕಾಣಿಸ್ತಾ ಇರ್ತದೆ, ಇನ್ನು ಮಿಕ್ಕಿದ್ದು ಫುಲ್ ಇದಾಗುತ್ತೆ. ಈಗ ಇದನ್ನು ನಾನು ಪ್ರೆಸ್ಸಿಂಗ್ ಮಾಡ್ಕೊಬೋದು ಅಥವಾ ಒಂದು ಬಟ್ಟೆಗೆ ನೀವು ಸ್ಟಿಚ್ ಮಾಡ್ಕೊಬೋದು. ಇದೇ ಇರುತ್ತಲ್ವ, ಇದು ತೊಗೊಳ್ಳೋಣ. ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಇದನ್ನು ಎಡ್ಜಿಗೆ ನೀಟಾಗಿ ಹಿಂಗೆ ಸ್ಟಿಚ್ ಹಾಕೊಂಬಂದ್ಬಿಡಿ. ಫುಲ್ಲು ಸ್ಟಿಚ್ ಹಾಕ್ಕೊಂಬಿಡಿ ಎಡ್ಜಿಗಷ್ಟೇ. ಇದನ್ನು ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳೋಣ. ಇಲ್ಲಿ ಒಂದು ಸೈಡ್ಗೆ ನೀಟಾಗಿ ಹಿಂಗೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಲಾಂಗ್ ವಿಡಿಯೋ ಆಗುತ್ತೆ ಅನ್ನೋ ಕಾರಣಕ್ಕೆ. ಈಗ ನಾನೇನು ಮಾಡ್ತೀನಿ, ಮೇನ್ ಫ್ಯಾಬ್ರಿಕ್ ಏನಿದೆ ಸೇಮ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್, ಯಾವುದೇ ಚೇಂಜಸ್ ಇಲ್ಲ. ಬೇಕು ಅಂದರೆ ಸೀರೆ ಕಲರ್ ಕೂಡ ಕೊಡ್ಬೋದು. ನಾನಿಲ್ಲಿ ಸೀರೆ ಕಲರ್ ಬಂದು ಇದು ಪ್ಯಾಚ್ ವರ್ಕಿಗೆ ಅಂತ ಮಾಡಿಕೊಂಡಿದ್ದೀನಿ ನಾನು. ನೋಡಿ ಇದು ಬಂದು ಸೀರೆ ಬಂದಿತ್ತು. ಇಲ್ಲಿ ತೋಳಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಟ್ ಮಾಡ್ಕೊಂಡಿರೋದು. ನೀವು ಎಷ್ಟು ತೊಗೊಬೇಕು ಅಂತ ಕೇಳ್ತೀರಾ, ಒಂದು ಫಾಲ್ ಅಗಲದಷ್ಟು ಬೇಕು ಪ್ಯಾಚ್ ವರ್ಕ್ ಮಾಡೋದಕ್ಕೆ. ಸೀರೆನಲ್ಲಿ ಪ್ಯಾಚ್ ವರ್ಕ್ ಮಾಡೋದಕ್ಕೆ ಇಷ್ಟು ಬೇಕು. ಇಷ್ಟನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ಕೊಡ್ತೀನಿ ಅಂದರೆ ಇದನ್ನು ಕೊಡ್ಬೋದು. ಸಾಲತ್ತಾ ಒಂದು ಸಲ ಚೆಕ್ ಮಾಡೋಣ. ಕೆಲವೊಂದು ಸಲ ಸಾಲಲ್ಲ, ನಾವೇನು ಹರ್ಕೊಂಡಿರ್ತೀವಿ ಅದು ಸಾಲ್ತಾ ಇರಲ್ಲ ನೋಡಿ. ಇಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಬೇಕು, ಇಲ್ಲಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಪ್ಯಾಚ್ ಮಾಡಬೇಕಾಗತ್ತೆ ನಾವು. ಇನ್ನೊಂದು ಚೂರು ಅಗಲಬೇಕಿತ್ತು. ಓಕೆ, ತೊಂದರೆ ಇಲ್ಲ. ನಾನಿಲ್ಲಿ ಕೆಳಗಡೆಗೆ ಒಂದು ಸ್ವಲ್ಪ ಪ್ಯಾಚನ್ನು ಮಾಡ್ತೀನಿ, ಯಾಕಂದರೆ ಅದು ಕಡಿಮೆ ಇದೆ ಫ್ರೆಂಡ್ಸ್, ಹಂಗಾಗಿ ಇಲ್ಲಿ ಪ್ಯಾಚ್ ಮಾಡೋಣ. ಮೇಲ್ಗಡೆಗೆ ಮಾಡಿದ್ರೆ ಎರಡೂ ಸೈಡು ಮಾಡಬೇಕಾಗತ್ತೆ. ಕೆಳಗಡೆಗಾದರೆ ನಾವು ಒಂದೇ ಹತ್ರ ಮಾಡಿದ್ರೆ ಓಕೆ ನೋಡಿ ಈ ರೀತಿ. ಹಂಗೆ ಈಗ ನಾನು ನೋಡಿ ಈಗ ಸಾಕಾಯಿತು. ಈಗ ಎಷ್ಟಿದೆಯೋ ಅಷ್ಟನ್ನು ನೋಡ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಇದನ್ನು ಬಂದು ನಾನು ಬೇರೆ ಡಿಸೈನ್ಗೆ ಬಳಸ್ತಾ ಇದ್ದೀನಿ. ಇದಕ್ಕೆ ಚಿಕ್ಕದಾಗಿ ಒಂದು ಪೋಟ್ಲಿ ಬಟನ್ ಕೂಡ ಇಡೋಣ. ನಾನಿಲ್ಲಿ ಆಪೋಸಿಟ್ ತಿರುಗಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ನೋಡೋಣ, ಏನಾದರೂ ಕ್ಯಾನ್ವಾಸ್ ಕಾಣಿಸುತ್ತಾ? ಓಕೆ, ಕಾಣಿಸುತ್ತೆ. ಹಂಗಾಗಿ ನಾವೇನು ಮಾಡಬೇಕಾಗುತ್ತೆ, ಮೇಲೂ ಕೂಡ ಇದನ್ನೇ ಹಾಕ್ತೀನಿ ಫ್ರೆಂಡ್ಸ್, ಈ ಬಟ್ಟೆನೇ ಹಾಕ್ತೀನಿ. ಬ್ಯಾಕಲ್ಲಿ ನೀವು ಕಾಣಿಸುತ್ತೆ ನಮ್ಮ ಬಟ್ಟೆ ತಿಳಿವಿದೆ ಅಂದಾಗ ನೀವು 2 ಲೇಯರನ್ನು ಹಾಕಬೇಕಾಗತ್ತೆ. ಇಲ್ಲಾಂದರೆ ಕಾಣಿಸ್ತಾ ಇರುತ್ತೆ ಮೇಲಿಂದ ಕ್ಯಾನ್ವಾಸ್. ಹಂಗಾಗಿ ಫಸ್ಟು ಒಂದು ಮೇಯ್ನ್ ಬಟ್ಟೆ ಇಡ್ರಿ, ಅದ್ರ ಮೇಲೆ ಕ್ಯಾನ್ವಾಸ್ ನೋಡಿ ಈ ಥರ ಉಲ್ಟಾ ಇಡ್ರಿ. ನೋಡಿ ಏನಿದೆಯೋ ಇದನ್ನು ಒಂದು ತಿಳಿವಿತ್ತು ಅಂದರೆ, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಇವೆರಡೇ ಪೀಸನ್ನು ಉಪಯೋಗಿಸ್ಬೋದು. ಇಲ್ಲಿ ನಾನು ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಪೀಸನ್ನು ಕೆಳಗಡೆ ಇಟ್ಟಿದ್ದೀನಿ. ಅದ್ರ ಮೇಲೆ ನಾನೇನು ಉಳ್ಕೊಂಡಿದ್ನೋ ಅದನ್ನು ಇಟ್ಟಿದ್ದೀನಿ. ಅದ್ರ ಮೇಲೆ ನಾನೇನು ಮಾಡ್ತಾಯಿದ್ದೀನಿ, ನಮ್ಮ ಏನು ಡಿಸೈನ್ ಇದಿತ್ತೋ ಅದನ್ನು ಇಟ್ಕೊತಾ ಇದ್ದೀನಿ. ಕಾಣಿಸುತ್ತಾ ಅನ್ನೋದಾದರೆ ನಾವು ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕೋಣ, ಕಾಣಿಸುತ್ತೆ. ಒಂದ್ಸಲ ಚೆಕ್ ಮಾಡ್ತೀನಿ ನಾನು. ಸ್ವಲ್ಪ ಗುಂಡ್ಪಿನ್ಗಳನ್ನು ಹಾಕೋದನ್ನು ಮರಿಬೇಡಿ ನೋಡಿ. ಈಗ ಕಾಣಿಸುತ್ತೆ, ಯಾಕೆಂದರೆ ಇಲ್ಲಿ ನಮ್ಮದು ಕ್ಯಾನ್ವಾಸ್ ಕಾಣಿಸ್ತಾ ಇದೆಯಲ್ಲ. ಈಗ ಆರಾಮಾಗಿ ಸ್ಟಿಚ್ಚನ್ನು ಹಾಕೊಂಡ್ಬಿಡ್ಬೋದು ನಾವು. ತಿರುಗಿಸ್ಬಿಟ್ಟು ಉಲ್ಟಾ ತಿರುಗಿಸ್ಬೇಕಾಗತ್ತೆ ಫ್ರೆಂಡ್ಸ್. ನಾನು ಎಡ್ಜಿಗೆ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು.
ನೋಡಿ ಈ ರೀತಿ ಮಾಡಿ. ಈಗ ಇದಕ್ಕೆ ನಾನು ಸೆಂಟ್ರನ್ನ ನೀಟಾಗಿ ಕಟ್ ಮಾಡೋಣ. ಈಗ ಗುಂಡ್ಪಿನ ತೆಗೆದುಬಿಡೋಣ. ಸಲ ಚೆಕ್ ಮಾಡಿ, ಯಾಕಂದರೆ ಅಕಸ್ಮಾತ್ ಬಟ್ಟೆ ಸಿಗ್ತಿಲ್ವೋ, ಆಮೇಲೆ ಯಾವುದೇ ಕಾರಣಕ್ಕೂ ಬಟ್ಟೆ ಇದು ಕಡಿಮೆ ಇರೋದ್ರಿಂದ ವೇಸ್ಟ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಡಬಲ್ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ ನೀಟಾಗಿ ಹಿಂಗೆ ನಾಚ್ ಹಾಕ್ಕೊಳ್ಳಿ. ಈಗ ನಾನು ಇದನ್ನು ಉಲ್ಟಾ ತಿರುಗಿಸ್ತೀನಿ. ಉಲ್ಟಾ ತಿರುಗಿಸ್ಬಿಟ್ಟು ಎಡ್ಜಿಗೆ ನೀಟಾಗಿ ಲೈನಿಂಗ್ ಕಡೆಯಿಂದ ಎಡ್ಜಿಗೆ ಸ್ಟಿಚ್ ಹಾಕಿ, ಲೈನಿಂಗ್ ಕಡೆಯಿಂದ ನೀಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ನೋಡಿ ಲೈನಿಂಗ್ ಕಡೆಯಿಂದ ನೀಟಾಗಿ ಸ್ಟಿಚ್ ಹಾಕೊಂಬರೋಣ. ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಬಿಡಿ. ನಿಧಾನಕ್ಕೆ ಹಿಂಗೆ ಇಟ್ಕೊಂಡು ನಮ್ದು ಏನು ಕರ್ವ್ ಇದ್ವೋ ಅದನ್ನು ಹಿಂಗೆ ತೆಗೆದುಕೊಂಡು ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಸ್ಟಿಚ್ ಹಾಕ್ಕೊಂಡು ನಮ್ಮದು ಏನು ಕ್ಯಾನ್ವಾಸ್ ಇಲ್ಲಿ ಕಾಣಿಸ್ತಾ ಇರುತ್ತೆ, ನಮಗೆ ಕ್ಯಾನ್ವಾಸ್ ನೋಡಿ ಇಲ್ಲಿ ಇರೋದು ಕಾಣಿಸ್ತಾ ಇರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇರುತ್ತೆ, ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದರ ಎಡ್ಜಿಗೆ ನೀಟಾಗಿ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕಾಗುತ್ತೆ. ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್, ಲೈನಿಂಗ್ ಏನಿದೆ ಕಾಣಿಸ್ತಿರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ಸ್ಟಿಚ್ ಮಾಡುವಾಗ ಕಾಣಿಸುತ್ತೆ. ಅಲ್ಲಿ ಕರೆಕ್ಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ ನೀವು. ಅಲ್ಲಿಗೆ ನಾವು ಕೂರಿಸ್ಬೇಕಾಗತ್ತೆ, ಬ್ಲೌಸ್ ಪೀಸಿಂದ ಕೂರಿಸ್ಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡ್ಮೇಲೆ ಕರೆಕ್ಟಾಗಿ ನೀಟಾಗಿ 1/2 ಇಂಚ್ ಅಷ್ಟೇ ಬಿಟ್ಕೊಬೇಕು. ನಾವೀಗೇನು ಸ್ಟಿಚ್ ಹಾಕ್ಕೊಂಡಿದ್ದೀವೋ ಅಷ್ಟಿಂದ 1/2 ಇಂಚನ್ನು ಬಿಟ್ಕೊಳ್ಳಿ. ನಮ್ಮ ಇದು ಆಯಿತು, ಪ್ಯಾಚ್ ವರ್ಕಿಗೆ ಇದು ರೆಡಿ ಆಯಿತು. ಈಗ ನಾವು ಇದನ್ನು ನೋಡಿ ಇಲ್ಲೊಂದು ಸ್ವಲ್ಪ ಬಿಚ್ಚು ನೋಡಿ, ಇಲ್ಲಿ ಲೂಸ್ ಆಗಿದೆ, ಸ್ವಲ್ಪ ಬಿಚ್ಚೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾವು ಪೋಟ್ಲಿ ಬಟನ್ ಹಾಕೋಣ. ಇಲ್ಲಿ ಏನು ಬಂದಿದೆ ಈ ಥರ ಬಂದಿರೋದ್ರಿಂದ ಇದು ಒಂಥರ ಡಿಸೈನ್ ಥರನೇ ಕಾಣಿಸುತ್ತೆ. ಬೇಕು ಅಂದರೆ ನಾವಿಲ್ಲಿ ಇದನ್ನು ಕೊಡ್ಬೋದಿತ್ತು, ಪೈಪಿಂಗ್ ಕೊಡ್ಬೋದಾಗಿತ್ತು, ಇನ್ನೂ ಚೆನ್ನಾಗಿರೋದು. ಓಕೆ, ಸೆಂಟ್ರಿಗೆ ನಾನು ಇಲ್ಲೊಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಪೋಟ್ಲಿ ಬಟನನ್ನು ಕೊಡೋಣ, ಸೆಂಟ್ರಿಗೆ ಒಂದು ಕೊಡೋಣ. ತುಂಬ ದೂರಕ್ಕೆ ಒಂದೊಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನೋಡಿ ಲಾಸ್ಟ್ಗೆ ಇಲ್ಲಿ 1 2 3 4 5 6 ಹಂಗೆ ಈ ಕಡೆನೂ 6 ತಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. 6 ನೋಡಿ ಈ ರೀತಿ ನೀಟಾಗಿ ಮಾರ್ಕಿಂಗ್ ಹಾಕ್ಕೊಳ್ಳಿ. 1 ಇಂಚ್ಗೆ ಮಾರ್ಕಿಂಗ್ ಹಾಕ್ಕೊಂಬಿಡಿ. ಈಗ ನಾವು ಮೇನ್ ಫ್ಯಾಬ್ರಿಕನ್ನು ತೊಗೊತಾ ಇದ್ದೀವಿ. ಈ ಥರ ಏನು ಇತ್ತು ಇದು ವೇಸ್ಟ್ ಬಟ್ಟೆ, ಇದಕ್ಕೆ ತಗೊಂಡು ನಮ್ಮ ಲೈನಿಂಗ್ ಏನಿರುತ್ತೆ, ಲೈನಿಂಗ್ ಪೀಸ್ ಅಥವಾ ಇದು ಯಾವ್ದಾನ ಪೀಸ್ಗಳನ್ನ ಜಾಸ್ತಿ ದಪ್ಪ ಬೇಡ, ಒಂದು ಸ್ವಲ್ಪ ಸಣ್ಣಗಿರೋಂತಹ ಪೋಟ್ಲಿ ಬಟನ್ಗಳನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಹಿಂಗೆ ಇಷ್ಟಿಷ್ಟೇ ಪೀಸ್ಗಳನ್ನು ತೆಗೆದುಕೊಳ್ಳಿ. ಈ ಥರ ಮಾಡಿಕೊಂಡು ನೋಡಿ ಸಣ್ಣದಾಗಿ ನೋಡಿ ಹಿಂಗೆ ಅಂದ್ಕೊಂಡ್ರೆ ರೌಂಡಿಗಾಗುತ್ತೆ ಫ್ರೆಂಡ್ಸ್. ಇದನ್ನು ನೀಟಾಗಿ ಇದ್ರೊಳಗೆ ಇಟ್ಬಿಟ್ಟು ಈ ಥರ ಪೋಟ್ಲಿ ಬಟನ್ಗಳನ್ನು ತಯಾರು ಮಾಡೋದು ಹಿಂಗೆ. ನಾನಿಲ್ಲಿ ಪುಟ್ಟದು ಸಣ್ಣ ಪೋಟ್ಲಿ ಬಟನ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ತುಂಬ ಚೆನ್ನಾಗಿರುತ್ತೆ, ಇದು ತೋರಿಸ್ತೀನಿ ನಾನು.
ಈ ಥರ ಫುಲ್ ಎಲ್ಲ ಮಾಡ್ಕೊಂಬಿಡಿ. ನಾನೇನು ತೋರಿಸಿದ್ದೀನೋ ಆ ಥರ ಫುಲ್ ಮಾಡಿಕೊಂಡು ಈ ಥರ ದಾರದಲ್ಲಿ ಸ್ಟಾರ್ಟಿಂಗ್ ನೋಡಿ ಹಿಂಗೆ ಒಂದು ಸಣ್ಣ ಮಣಿ ಇರುತ್ತಲ್ಲ ಆ ಥರ ಸ್ಟಿಚ್ ಹಾಕ್ತೀವಿ. ಏನೋ 2 ರೌಂಡ್ ಬಂದರೂ ಸಾಕು. ಈ ರೀತಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಣ್ಣದಾಗಿ ಎಷ್ಟು ನೀಟಾಗಿ ಬಂತು. ಇದೇ ಥರ ನಾವು 12 ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್. ನಾವು ಈ ಕಡೆ 6 ಆ ಕಡೆ 6 ಹಾಕಿದ್ದೀವಲ್ವ, ಹೀಗಾಗಿ ನೋಡಿ ಈ ರೀತಿ ಫುಲ್ಲು ನೀಟಾಗಿ ಮಾಡ್ಕೊಳ್ಳಿ. ಈ ಥರ 12 ಮಾಡ್ಕೊತೀನಿ. ನೋಡಿ ಇಲ್ಲಿಗೆ ಪೋಟ್ಲಿ ಬಟನ್ಗಳನ್ನು ಕೊಡೋಣ. ಪೋಟ್ಲಿ ಬಟನನ್ನು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಅದು ಬಂದು ಎಡ್ಜಿಗೆ ಕರೆಕ್ಟಾಗಿರಲಿ. ಈ ಎಡ್ಜಿಗೆ ನಾವೇನು ಕೊಡ್ತೀವೋ ಆ ಥರ ಎಡ್ಜಿಗೆ ಬರೋ ಥರ ನೀಟಾಗಿ ಹಿಂಗೆ ಇಟ್ಟು ನೀವು ಒಂದು ಸೈಡೆಡ್ ಫೂಟ್ ಹಾಕೊಂಡು ಹೊಲ್ಕೊಂಬನ್ನಿ. ಪೋಟ್ಲಿ ಬಟನ್ ಹೊಲ್ಕೊತೀನಿ ಅಂದರೆ ನೀವು ಒಂದು ಸೈಡ್ ಇದನ್ನು ಹಾಕ್ಕೊಬೇಕು. ಒಂದು ಸ್ವಲ್ಪ ಟೈಟ್ ಇದೆ. ನೋಡಿ ಈ ರೀತಿ ಮಾಡಿಕೊಂಡು ಈಗ ನಾನು ಇಲ್ಲಿ ಪೋಟ್ಲಿ ಬಟನ್ಗಳನ್ನು ನೀಟಾಗಿ ಹೊಲ್ಕೊಂಬಿಡೋಣ. ನೋಡಿ ಇಲ್ಲಿ ಮಾಡಿಟ್ಕೊಂಡಿದ್ದೀನಿ ನಾನು. ಬಟ್ಟೆನಲ್ಲೇ ಮಾಡ್ಕೊಳ್ಳಿ, ಮಣ್ಣಿನಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ರೀತಿ ಕೊಟ್ಕೊಂಬರ್ಬೇಕಾಗುತ್ತೆ. ನೀವು ಒಂದು ಸೈಡೆಡ್ ಫುಟನ್ನು ಯೂಸ್ ಮಾಡಲೇಬೇಕು. ನೋಡಿ ನೀಟಾಗಿ ಹಿಂಗೆ ನಾನು ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯಿತು, ನಾನು ಸ್ವಲ್ಪ ಗ್ಯಾಪ್ ಕಡಿಮೆ ಮಾಡ್ತೀನಿ. ಈ ಥರ ನೀಟಾಗಿ ಪೊಟ್ಲಿ ಬಟನ್ಗಳನ್ನು ಹೊಲ್ಕೊಂಬಿಡಿ. ಈ ರೀತಿ ನೀಟಾಗಿ ಪೊಟ್ಲಿ ಬಟನ್ಗಳನ್ನು ಎಡ್ಜಿಗೆ ಕುಟ್ಕೊಂಬಿಡಿ. ಈ ರೀತಿ ಪೊಟ್ಲಿ ಬಟನ್ ಎಡ್ಜಿಗೆ ನೀಟಾಗಿ ಕುಟ್ಕೊಂಬಿಡಿ. ಇದು ಸ್ವಲ್ಪ ಏನಂದರೆ ನೀಟಾಗಿ ನಿಧಾನಕ್ಕೆ ಕುಟ್ಕೊಂಬರ್ಬೇಕು, ಇಲ್ಲಾಂದರೆ ಕೂರಲ್ಲ ಅವು. ಈಗ ಇದಕ್ಕೆ ನಾವು ನಾರ್ಮಲ್ ಪೈಪಿಂಗ್ ಕೊಡ್ತಾ ಇದ್ದೀನಿ. ನೋಡಿ, ಥ್ರೆಡ್ ಪೈಪಿಂಗ್ ಅಲ್ಲ, ನಾರ್ಮಲ್ ಪೈಪಿಂಗನ್ನು ಕೊಡೋಣ. ಅದಕ್ಕೋಸ್ಕರ ನಾನು ಏನು ಇದ್ರದ್ದು ಪ್ಯಾಚ್ ವರ್ಕಿಂದ ಬಟ್ಟೆ ಇಟ್ಕೊಂಡಿದ್ದೆ, ಇದನ್ನು ಕಟ್ ಮಾಡ್ತಾ ಇದ್ದೀನಿ.
ಕ್ರಾಸಾಗಿ ಕಟ್ ಮಾಡ್ಕೊಬೇಕು ನಾವು ಪೈಪಿಂಗಿಗೆ. ನೋಡಿ ಈ ರೀತಿ ಕ್ರಾಸಾಗೆ ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ರೆ ಅದನ್ನ ಕೂಡಿಸ್ಕೊಳ್ಳೋಣ. ಫುಡ್ ಚೇಂಜ್ ಮಾಡ್ತೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಎಡ್ಜಿಗೆ. ಈಗ ಇದನ್ನು ಈ ರೀತಿ ಹಿಂಗಿಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಬೇಕು. ಈ ರೀತಿ ಫುಲ್ ಹೊಲ್ಕೊಂಬಿಡಿ. ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ. ನಾರ್ಮಲ್ ಪೈಪಿಂಗ್ ಮಾಡೋದಕ್ಕೆ ಈ ಥರನೇ ಕ್ರಾಸ್ ಪಟ್ಟಿ ಕಟ್ ಮಾಡಿಕೊಂಡು ಹೊಲ್ಕೊಬೇಕಾಗತ್ತೆ. ಇಷ್ಟಾಗಲಿ ಇರಲಿ. ಈಗ ಇದನ್ನು ನಾವು ಇದಕ್ಕೆ ಸ್ಟಿಚ್ ಮಾಡ್ಕೊಬೇಕು. ನೀವು ಉಲ್ಟಾ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಇದನ್ನು ಸೀದಾ ಇರಲಿ. ಇದು ಸೀದಾ ನೋಡಿ, ಇದು ಸೀದಾ ಇರೋದನ್ನು ನೋಡಿ ಇಲ್ಲಿ ಈ ಥರ ಹಿಂಗಿಟ್ಬಿಟ್ಟು ಒಂದು 1/4 ಇಂಚಷ್ಟು ಬಿಟ್ಬಿಟ್ಟು ನಾವೇನು ಮಾಡಬೇಕಾಗತ್ತೆ, ಎಡ್ಜಿಗೆ ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿ ಎಷ್ಟು ಎಡ್ಜಿಗೆ ನಾನು ಇಲ್ಲಿ ಹೊಲ್ದಿದ್ದೀನಿ ಅಂತ ನೋಡಿ, ಇಷ್ಟು ಎಡ್ಜಿಗೆ ಹೊಲ್ಕೊಬೇಕು. ತುಂಬ ಜಾಸ್ತಿ ಹೊಲ್ಕೊಂಡ್ರೆ ನೋಡಿ ಈ ರೀತಿ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಮೂಲೆಗೆ ಬಂದಮೇಲೆ ಕರೆಕ್ಟಾಗಿ ನಿಲ್ಲಿಸಿ ಮತ್ತೆ ತಿರುಗಿಸ್ಕೊಬೇಕಾಗತ್ತೆ. ಬ್ಲೌಸನ್ನು ತಿರುಗಿಸ್ಕೊಂಡು ನೋಡಿ ಈ ಥರ ಹಿಂಗೆ ಹಿಂದಕ್ಕೆ ತಳ್ಳಿ.
ಇಲ್ಲಿಗೂ ಕೂಡ ಪೈಪಿಂಗ್ ಮಾಡೋಣ. ನೋಡಿ ಈ ರೀತಿ ನೀಟಾಗಿ ಪೈಪಿಂಗ್ ಮಾಡ್ಕೊಂಬಿಡಿ. ನೋಡಿ ಇದನ್ನು ನೀಟಾಗಿ ಜೋಡಿಸೋಣ. ಈಗ ಮತ್ತೆ ನಾವು ಸಿಂಗಲ್ ಫುಟನ್ನೇ ಹಾಕೋಣ, ಒನ್ ಸೈಡೆಡ್ ಫುಟ್ ಹಾಕೋಣ. ನೋಡಿ ಸೆಂಟರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ನೀಟಾಗಿ ಹಿಂಗೆ ಇಟ್ಕೊಂಡು ಮುಚ್ಕೊಬೇಕಿದು, ಆ ಥರ ನೋಡಿಕೊಂಡು ಹಿಂಗೆ ಸ್ಟಿಚ್ ಹಾಕೊಂಬಂದ್ಬಿಡಿ. ಈ ಕಡೆದು ನಾನು ನೀಟಾಗಿ ಸ್ಟಿಚ್ ಹಾಕ್ಬಿಡೋಣ. ನೋಡಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ನಾನು ಯಾವುದೇ ಥ್ರೆಡ್ ಪೈಪಿಂಗ್ ಕೂಡ ಯೂಸ್ ಮಾಡಿಲ್ಲ. ಈಗ ಇದಕ್ಕೆ ನಾವು ನಾರ್ಮಲ್ ಫುಟನ್ನು ಯೂಸ್ ಮಾಡಿ ಇನ್ನೊಂದು ಸ್ಟಿಚನ್ನು ಹಾಕ್ತೀನಿ. ಸಾರಿ ಫ್ರೆಂಡ್ಸ್, ನೋಡಿ ಇನ್ನು ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ.
ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೊಂಬಿಡಿ. ಈ ರೀತಿ ಒಂದು ಪಟ್ಟಿ ಮಾಡ್ಕೊಳ್ಳಿ. ಪಟ್ಟಿಯನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ. ಈಗ ನಾವು ಇದನ್ನು ಆಲ್ರೆಡಿ ಡಾಟ್ ಹಿಡ್ಕೊಂಡಿರಬೇಕು. ಈಗ ಇದಕ್ಕೆ ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಹಾಕ್ಕೊಂಬಿಡಿ. ಸೆಂಟರ್ಗೆ ಬಂದಾಗ ಚೂರಷ್ಟು ಇಷ್ಟನ್ನು ಡಾಟ್ ಹಿಡಿರಿ. ಇದನ್ನು ಸ್ಟಿಚ್ ಹಾಕಿ ಈಗ ಇದನ್ನು ಈ ರೀತಿ ನೀಟಾಗಿ ಹಿಂಗೆ ಮಾಡಿ ಲೂಸ್ ಸ್ಟಿಚ್ಚನ್ನು ಹಾಕಿ ಈಗ ನೋಡಿ ನಮ್ಮ ಏನು ಡಿಸೈನ್ ಇತ್ತು ಅದು ಮುಗೀತು. ಈಗ ಇದಕ್ಕೆ ನಾವು ಡೋರಿಯನ್ನು ಮಾಡೋಣ. ನಾನು ಇದನ್ನು ತೊಗೊತಾ ಇದ್ದೀನಿ. ಡೋರಿಗೆ ಮಿನಿಮಮ್ 4 ಈ ಥರ ಕಟ್ ಮಾಡ್ಕೊಳ್ಳಿ. ಇದನ್ನು ತುಂಬ ಈಸಿ. ಈಗ ಒಂದು ಟ್ರಿಕ್ಕನ್ನು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಪೈಪಿಂಗ್ ಥ್ರೆಡ್ಡನ್ನು ಈ ಥರ ಒಳಗಿಕ್ಬಿಟ್ಟು ಒಂದು ಸೈಡೆಡ್ ಫುಟ್ ಹಾಕಿ ನೋಡಿ ಹಿಂಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ನೋಡಿ ಇಷ್ಟಾದಮೇಲೆ ನೋಡಿ ಈ ಥ್ರೆಡ್ ಪೈಪಿಂಗನ್ನು ಎಳೆದ್ಬಿಡಿ. ಥ್ರೆಡ್ ಪೈಪಿಂಗನ್ನು ಎಳೆದ್ಬಿಡೋಣ. ಈಗ ಇದನ್ನು ನೋಡಿ ಈ ರೀತಿ ತುಂಬ ಸಣ್ಣದಾಗಿ ಯಾರೋ ಕಮೆಂಟ್ ಮಾಡಿದರು ನೀವು ತುಂಬ ದಪ್ಪಗೆ ಮಾಡಿದ್ದೀರಾ ಅಂತ. ನೋಡಿ ಈ ರೀತಿ ನೀಟಾಗಿ ಸಣ್ಣದಾಗಿ ಮಾಡ್ಕೊಬೇಕು ಅಂದರೆ ಥ್ರೆಡ್ ಪೈಪಿಂಗ್ ಹಾಕ್ಕೊಳ್ಳಿ, ಸಣ್ಣದಾಗಿ ಬರುತ್ತೆ. ಇಷ್ಟು ಸಣ್ಣದಾಗಿ ನಾವು ಥ್ರೆಡ್ ಪೈಪಿಂಗನ್ನು ಮಾಡ್ಕೊಬೋದು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನೀವು ಹಿಂಗೆ ಮಾಡಿ, ಸ್ಟಾರ್ಟಿಂಗ್ ಅಷ್ಟೇ, ಆಮೇಲೆ ಬಂದ್ಬಿಡುತ್ತೆ.
ಮಧ್ಯದಲ್ಲಿ ಸಿಗಾಕೊಂತು. ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಬರುತ್ತೆ ನೋಡಿ, ಎಷ್ಟು ಸಣ್ಣದಾಗಿ ಬರುತ್ತೆ ಅಂದ್ಬಿಟ್ಟು ನಾವು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದಾಗ. ಮತ್ತು ಮೇಲಿಂದ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಕರೆಕ್ಟಾಗಿ ಒಂದು 3 ಇಂಚು ಅಥವಾ ಈ ಥರ ಶೇಪ್ ಏನು ತೆಗೆದಿರ್ತೀವಿ ಇಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಗೆ ನಾವು ಡೋರಿಯನ್ನು ಹಾಕಬೇಕು. ತೀರಾ ಮೇಲಕ್ಕೆ ಹಾಕೋಬೇಡಿ, ಇಲ್ಲಿ 1/2 ಇಂಚ್ ಬೇರೆ ನಾವು ಕೊಡ್ತೀವಲ್ಲ, ಹಂಗಾಗಿ ಇಲ್ಲಿಗೆ ಅಟ್ಯಾಚ್ ಮಾಡ್ತೀನಿ. ಮತ್ತು 2 ತಕ್ ಲಾಕ್ ಮಾಡಬೇಕು, ನಾವು ಡೋರಿಯನ್ನು 2 ತಕ್ ಲಾಕ್ ಮಾಡಬೇಕು. ನಾನು ಇಲ್ಲಿ ಇದರೊಳಗೆ ಎಲ್ಲೂ ಕೂಡ ಥ್ರೆಡ್ ಪೈಪಿಂಗನ್ನು ಉಪಯೋಗಿಸಿಲ್ಲ, ಎಲ್ಲರೂ ಕೂಡ ಸ್ಟಿಚ್ ಮಾಡ್ಬೋದು. ಹಾಗಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡ್ತೀನಿ ನೋಡಿ. ಈ ರೀತಿ 2 ತವ ಮಾತ್ರ ಇಲ್ಲೊಂದು ತವ ಲಾಕ್ ಮಾಡಿ, ಇನ್ನೊಂದು ಕಡೆನೂ ಅಷ್ಟೇ ಸೇಮ್ ಲಾಕ್ ಮಾಡ್ತೀನಿ ನೋಡಿ. ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸಿದ್ದೀನಿ. ಫಸ್ಟು ನೀವು ಈ ಡಿಸೈನನ್ನು ಹೊಲಿದು ನೋಡಿ, ತುಂಬ ಸಿಂಪಲ್ಲಾಗೂ ಇರುತ್ತೆ, ಈಸಿಯಾಗೂ ಇರುತ್ತೆ. ನೆಕ್ಸ್ಟ್ ಡಿಸೈನ್ ನಾನು ಬೇರೆ ತೋರಿಸ್ತೀನಿ. ಇದನ್ನು ತೋರಿಸಿ ನೋಡಿ. ಸಿಂಪಲ್ಲಾಗಿ ಪೋಟ್ಲಿ ಬಟನನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿ. ಪೋಟ್ಲಿ ಬಟನ್ ಕೊಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ, ನಾರ್ಮಲ್ಲಾಗಿ ಕೊಡೋದಕ್ಕಿಂತ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಹೇಳಿ, ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ. ತುಂಬ ಡೀಸೆಂಟಾಗೂ ಇರುತ್ತೆ, ಈಸಿಯಾಗೂ ಕೂಡ ಮಾಡ್ಬೋದು. ಇದನ್ನು ನೀವು ಚಿಕ್ಕದಾಗಿ ಹೊಲಿರಿ. ಚಿಕ್ಕ ಏನು ಸೆಂಟ್ರ್ ಇರ್ತದೆ ಅದನ್ನು ಚಿಕ್ಕದಾಗಿ ತೊಗೊಂಡು ಹೊಲಿರಿ. ಸಿಂಪಲ್ಲಾಗೂ ಇರುತ್ತೆ. ನೀವು ಬೇಕಂದ್ರೆ ಬಟನ್ ಇಟ್ಕೊಬೋದು, ಆದರೆ ಇವಳು ಬಟನ್ ಇಷ್ಟಪಡಲ್ಲ, ಹಂಗಾಗಿ ಬಟನ್ ಇಡ್ತಾ ಇಲ್ಲ. ಪೋಟ್ಲಿ ಬಟನನ್ನು ಇಟ್ಟಿದ್ದೀನಿ ನೋಡಿ. ಸಿಂಪಲ್ ಅಂದರೆ ಸಿಂಪಲ್ಲು ಫ್ರೆಂಡ್ಸ್, ಯಾರು ಬೇಕಾದರೂ ಸ್ಟಿಚ್ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ, ನಾನು ಏನು ಹೇಳ್ಕೊಟ್ಟಿದ್ದೀನಿ ಆ ಮೆಥಡಲ್ಲಿ. ಥ್ಯಾಂಕ್ ಯು.